ಸುಖಾಯ ನಮಃ. ನಾನವೇ ನಮಃ. ಸುಖಾಯ ನಮಃ. ನಾನವೇ ನಮಃ. ಪರಮ ಸುಖದಂ ಕೇವಲಂ ಜ್ಞಾನಮೂರ್ತೆ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಚಲಂ ಸರ್ವದೀ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತ್ವಂ ನಮಾಮಿ. ಸಕಲ ಸಾಧು ಸಂತ್ ಮಹಾರಾಜ್ ಜೈ. ಎಲೈಪ್ರಿಯನೇ, ಎದ್ದು ನಿಲ್ಲು, ಎದ್ದೇಳು, ಸ್ವರೂಪವನ್ನು ಹಿಂಬಾಲಿಸು, ಆತ್ಮಾನಂದವನ್ನು ಸವಿ. ಆತ್ಮಾನಂದವೆಂಬ ನದಿಯು ಸುತ್ತಲೂ ಪ್ರವಹಿಸುತ್ತಿದೆ. ಆತ್ಮಾನಂದದ ಸುರಿಮಳೆಯಾಗುತ್ತಿದೆ. ಈ ಅಮೃತವನ್ನು ಸಾಕಾರವರಿಗೆ ಪಾನ ಮಾಡು. ಜಗತ್ತಿನ ಗೊಡವೆ ನಿನಗೆ ಬೇಡ. ನಿನ್ನ ದಾರಿಯನ್ನು ನೀನು ನೋಡಿಕೊ. ಇತರರು ಧನವನ್ನು ಶೇಖರಿಸಿ ಕಾರ್ಖಾನೆಯ ಒಡೆಯರಾಗಲಿ ಕೋಟ್ಯಾಧೀಶರಾಗಲಿ ಅವರು ಲೋಭಿಗಳೇ. ಇತರರು ಬ್ಯಾರಿಸ್ಟರ್ಗಳಾಗಲಿ ಹೈಕೋರ್ಟ್ ಜಡ್ಜ್ಗಳಾಗಲಿ ಮತ್ತು ಮಂತ್ರಿಗಳಾಗಲಿ ಅಥವಾ ರಾಷ್ಟ್ರಪತಿ ವಿಶ್ವಾಧಿಪತಿಗಳಾಗಲಿ ಅಷ್ಟಾದರೂ ಅವರು ಅಜ್ಞಾನಿಗಳು. ಅದಕ್ಕೆ ಸ್ವಲ್ಪವೂ ಗಮನ ಕೊಡಬೇಕು. 3 ಲೋಕಗಳ ಐಶ್ವರ್ಯವು ಆತ್ಮಜ್ಞಾನಿ ಸಂಪತ್ತಿನ ಮುಂದೆ ತೃಣಪ್ರಾಯ. ಆತ್ಮಾನಂದವೆಂಬ ಸಮುದ್ರದ ಮುಂದೆ 3 ಲೋಕಗಳ ಆನಂದವು ಒಂದು ಹನಿಗೆ ಸಮಾನವಾಗಲಾರದು. ಆತ್ಮಜ್ಞಾನಕ್ಕೆ ಹೋಲಿಸಿ ನೋಡಿದರೆ 5 ವಿಜ್ಞಾನಿಗಳ ಜ್ಞಾನವು ಕೇವಲ ಚರಟಕ್ಕೆ ಸಮಾನವು. ಅಮೂಲ್ಯವಾದ ಆತ್ಮಾನಂದ ನಿಧಿಯು ನಿನಗಾಗಿ ಸಿದ್ಧವಾಗಿದೆ. ಇದು ಅಕ್ಷಯವಾದ ಐಶ್ವರ್ಯವು. ಈ ಆತ್ಮಾನಂದದ ಸಂಪತ್ತನ್ನು ಯಾವ ಕಳ್ಳನೂ ಕದಿಯಲಾರದು. ಇದು ಎಂದೂ ವಿಕಾರ ಹೊಂದುವಂಥದ್ದಲ್ಲ. ಈ ಸಂಪತ್ತನ್ನು ಪಡೆದು ನಿರಂತರ ಸುಖಿಯಾಗು. ಈ ಸಂಪತ್ತನ್ನು ಪಡೆದ ನಂತರ ನೀನು ರಾಜರ ರಾಜ, ಚಕ್ರವರ್ತಿಗಳ ಚಕ್ರವರ್ತಿ. ನಿನ್ನನ್ನು ಕಂಡು ಇಂದ್ರ ಮತ್ತು ಬ್ರಹ್ಮರು ಅಸೂಯೆ ಪಡುವರು. ಆತ್ಮಾನಂದವೆಂಬ ಅವಿನಾಶಿಯಾದ ಐಶ್ವರ್ಯವನ್ನು ಜಗತ್ತಿನ ಮೂಲೆ ಮೂಲೆಗೂ ಹರಡು. ನಿನಗೆ ಜಯವಾಗಲಿ. ಸಂಸಾರವು ತುಪ್ಪವೆಂದು ಸಾಕಾದರೆ ಸರಕು, ಪಾರಮಾರ್ಥವು ಸುಖವೆಂದು ಬೇಕಾದರೆ ಬೆಳಕು.
ಇವೆರಡೂ ಒಂದೊಂದೆಡೆ ದುಃಖದಿಂದ ಬೇಕು. ಶ್ರೀ ಗುರುದೇವ ಆತ್ಮಾನಂದರ ಅನುಭವವಾಗಿದೆ. ನಿಮಿಷಾರ್ಧವಾಗಲಿ ನಿಮ್ಮ ನೆನಪು ನಿಂದೊಡೆ ಮುಕ್ತಿ. ಯಾರ ಜನ್ಮೋತ್ಸವ? ಶರೀರತೆ ಅದು ವ್ಯರ್ಥ, ಅದು ಅಧ್ಯಾಸದಲ್ಲಿ ತೋರಿತ್ತು. ಎಲ್ಲ ವ್ಯವಹಾರವೂ ಅಧ್ಯಾಸದಲ್ಲಿದೆ, ಎಲ್ಲ ಪ್ರಮಾಣ ತರ್ಕಾದಿಗಳು ಅಧ್ಯಾಸದಲ್ಲಿ. ವ್ಯವಹಾರಿಕ ಎಚ್ಚರಿಕೆಯಲ್ಲಿ ಮಾತ್ರ. ಕನಸು ನಿದ್ರೆಗಳಲ್ಲಿ ಸುತ್ತ ಇರಲಾರವು. ಕನಸಿನದು ಕನಸಿಗೆ, ಎಚ್ಚರದ್ದು ಎಚ್ಚರಕ್ಕೆ. ನಿದ್ರೆಯಲ್ಲಿ ಅವು ಯಾವುವು ಇರಲಾರವು. ಈಗ ನಿಜದ ಎಚ್ಚರಾಗಿ ನಿಜದಲ್ಲಿರುವುದೇ ಕೆಲಸ. ನಿಜದ ಎಚ್ಚರವನ್ನು ಹೊಂದಲಿಕ್ಕೆ ಬೇಕಾದ ನಿಜದ ಜ್ಞಾನವನ್ನು ಬಿಟ್ಟರೆ ಉಳಿದೆಲ್ಲವೂ ಖುಷಿ. ಕಂಠಕೇನ ಏವ ಕಂಠಕಂ ಎಂಬಂತೆ ನಿಜ ಸ್ವರೂಪದ ಜ್ಞಾನದಿಂದ ಅಧ್ಯಾಸ ಜ್ಞಾನವನ್ನು, ದೇಹಾದಿಗಳು ತಾನೆಂಬ ಅಧ್ಯಾಸ ಜ್ಞಾನವನ್ನು, ದೇಹಾದಿಗಳು ತಾನಲ್ಲವೆಂಬ ನಿಜ ಜ್ಞಾನದಿಂದ ಸಮಾಹಿತನಾಗಿ ತೆಗೆದುಹಾಕಿ ತಾನೇ ತಾನಾಗಿ ಉಳಿಯುವುದು. ಆನಂದವೇ ಆನಂದವಾಗಿರುವುದು, ಆನಂದವೇ ಇರುವುದು. ಇದಕ್ಕೆ ಎಲ್ಲ ಅಧ್ಯಾತ್ಮ ವ್ಯವಸಾಯ. ಇದರ ಹೊರತಾಗಿ ಅಂದ್ರೆ ಅಭ್ಯಾಸ ನಿವಾರಣೆಯ ಹೊರತಾಗಿ ಬಾಕಿ ಇತರವೆಲ್ಲ ವ್ಯರ್ಥ. ಮತ್ತಷ್ಟು ದೇಹಾದಿ ಅಭ್ಯಾಸವು ಗಟ್ಟಿಯಾಗುತ್ತದೆ. ಆದ್ದರಿಂದ ವಿವೇಕ, ವೈರಾಗ್ಯ, ನೀತಿ, ಶ್ರವಣ, ಮನನ, ನಿಧಿಧ್ಯಾಸನ ಅಂದ್ರೆ ಆತ್ಮವಿಚಾರ, ಕಥನ, ಚಿಂತನ, ನಿಧಿಧ್ಯಾಸನ, ಪರಸ್ಪರ ಪ್ರಬೋಧನ ಇವುಗಳನ್ನು ಬಿಟ್ಟು ಬಾಕಿ ಎಲ್ಲವೂ ವ್ಯರ್ಥ. ಅಂತೆಯೇ ನಡೆದಿದ್ದ ಎಲ್ಲ ಗ್ರಾಮಗಳಲ್ಲಿಯೇ ಉತ್ಸವಾದಿಗಳನ್ನು ಬಿಡಿಸಲಾಗಿದೆ. ಅಂದರೆ ತೇರಿನ ಉತ್ಸವ, ಪಾಲ್ಕಿ ಉತ್ಸವ, ಜನ್ಮೋತ್ಸವ ಮತ್ತು ಪಾದಪೂಜೆಯನ್ನು ಬಿಡಿಸಿದೆ. ಕೇವಲ ಆತ್ಮಸ್ಮೃತಿಯನ್ನು ಅಳವಡಿಸಿಕೊಳ್ಳುವುದನ್ನು ಇರಿಸುವುದು. ಇನ್ನಿತರ ಸಂಗ್ರಹಾದಿಗಳಂತೂ ದೂರವೇ ಉಳಿಯಿತು. ಶಬ್ದಜಾಲ ಪಾಂಡಿತ್ಯಾದಿಯಂತೂ ತರ್ಕ ವ್ಯವಹಾರ ಪ್ರಮಾಣಾದಿಗಳಂತೆಯೇ ದೂರವೇ. ಅಂತಃಕರಣ ಪರಿಪಕ್ವತೆಯ ಮೂಲಕ ಪ್ರಥಮ ಅನುಭವಗಮ್ಯವಾದದ್ದೇ ಇರುವುದು. ಇಷ್ಟೇ ಸರಿ. ನೀವೆಲ್ಲರೂ ಆತ್ಮವಿಚಾರದಲ್ಲಿ ಇರುವಿರೆಂದು ಹೀಗೆ ತಿಳಿಸಲಾಗಿದೆ. ಸಾಕಾದರೆ ಸರಕು, ಬೇಕಾದರೆ ಬೆರಕು, ಒಲ್ಲೆಂದರೆ ದುಃಖದಿಂದ ಬೇಕು. ಶ್ರೀ ಗುರುದೇವ ಆತ್ಮಾನಂದರ ಅನುಭವವಾಗಿದೆ. ಏನೋ ಸತ್ವ ಬರತ್ತಿತ್ತಲ್ಲ ಅದು ಹೌದು ಅದರ ಕಳಿಗೆ ಬೇಕಾರೆ ನಿಮಗೆ ಬ್ಯಾಡ ಬೆಳಕೈತಿ ಇಲ್ಲಿ ಕಾಣಿಸುತ್ತೆ. ಕಳೀರಿ ನೀವು ಬೆಲ್ಲ ಬಿಡ್ರೆ ಇದನ್ನ ಹಚ್ಚಿದ್ರೆ ಮುಂದಿನ ದಿನ ಹಚ್ಚಲಿದೆ. ಆಗಲೇ ಹಚ್ಚಿದ್ದೇವೆ ಇದು ಹಚ್ಚಲು ನಿಮಗೂ ಲ್ಯಾಪ್ ಹರಿವಲ್ಲ. ಹಾಂ ಬಿಡಲ್ಲ. ಹಾಂ ಅದನ್ನು ಕಳಿ ನೀನು ಹೊರ ಬಿದ್ದರೆ ಅದನ್ನು ತೆಗಿಯೋದನ್ನ. ಹಾಂ ಹಾಂ ಇಲ್ಲಿದೊಂದು ಹಚ್ಚಿದ್ರೆ ಇದನ್ನು ಇದನ್ನು ಲೈಟ್ ಹಚ್ಚಿ ಮಾಡಿದ್ದೀವಿ. ಅಲ್ಲ ಈಚೆ ಕಡೆ ಹಾಂ ಬೇಡ ಬರೋಬ್ಬರಿ ಆಗ್ತದೆ. ಕರೆಂಟ್ ಹೋದ್ವನ ಹೋಲ್ ಬಿಡು. ಈಗ ಇದಕ್ಕೆ ಕನೆಕ್ಷನ್ ಐತಿ, ಈಗ ಇದು ಆಯ್ತು. ಜ್ಞಾನಿಯು ಜ್ಞಾನದಿಂದ ಮುಕ್ತನಾಗುವನು, ಅಜ್ಞಾನಿಯು ತನ್ನ ಕಲ್ಪನೆಯಿಂದ ಬದ್ಧನಾಗುವನು. ಏನೂ ತಿಳಿಯದೇ ಇರುವುದು ಅಜ್ಞಾನವು, ಎಲ್ಲವನ್ನು ತಿಳಿಯುವುದು ಜ್ಞಾನವು. ಆ ಜ್ಞಾನವೂ ಸಹಿತ ಅಡಗಿ ತಾನೇ ತಾನಾಗಿರುವುದು ವಿಜ್ಞಾನವು. ದೇಶ, ಕಾಲ, ವ್ಯಕ್ತಿಗಳಲ್ಲಿ ಸುಮ್ಮನಿರುವಿಕೆಯು ಭಿನ್ನ ಭಿನ್ನವಿರುವುದಿಲ್ಲ. ಸುಮ್ಮನಿರುವಿಕೆಯು ಎಲ್ಲರಲ್ಲಿ ಒಂದೇ ಇರುವುದು.
ಸುಮ್ಮನಿರುವಿಕೆಯನ್ನು ಪ್ರಚಾರ ಮಾಡುವವರು ತಾವು ಸುಮ್ಮನದಾರನು. ಸುಮ್ಮನಿರುವಿಕೆಯು ಅನೇಕವಿರುವುದಿಲ್ಲ. ಸುಮ್ಮನಿರುವಿಕೆಯನ್ನು ಪ್ರಚಾರ ಮಾಡಲಿಕ್ಕೆ ಸುಮ್ಮನಿರುವಿಕೆ ಬೇರೆ ಬೇರೆ ಅದವನು. ನಾಮರೂಪಾದಿಗಳನ್ನು ಪ್ರಚಾರ ಮಾಡ್ತಿರೋ ಏನೋ ಸುಮ್ಮನಿರುವಿಕೆಯನ್ನು ಪ್ರಚಾರ ಮಾಡ್ತಿರೋ? ನಾಮರೂಪಗಳನ್ನು ಪ್ರಚಾರ ಮಾಡಲಿಕ್ಕೆ ಹೋಗಿ ಸುಮ್ಮನಿರುವಿಕೆ ಹಿಂದೆ ಉಳಿದು ಬಿಡ್ತದೆ. ನಿಮ್ಮ ವೃತ್ತಿ ಸುಮ್ಮನಿರುವಿಕೆಯಲ್ಲಿ ಮುಳುಗೆದ್ದೋ ಏನು ಗದ್ದಲದಾಗ ಮುಳುಗೆದ್ದೋ? ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂದರೆ ಸುಮ್ಮನಿರುವಿಕೆ. ಸಲೆ ಸುಮ್ಮನಿಹುದೇ ನಿಜ ಯೋಗವು ಅಂತ. ನಾಮರೂಪಾದಿಗಳನ್ನು ಅಳಿದು ಉಳಿದ ಇರುವಿಕೆಯೇ ಸುಮ್ಮನಿರುವಿಕೆಯು. ಸಲೆ ಸುಮ್ಮನಿಹುದೇ ನಿಜ ಯೋಗವು. ಹೇಳುವವರ ಮತ್ತು ಕೇಳುವವರ ಲಕ್ಷ್ಯ ಮತ್ತು ಶಬ್ದಗಳು ಸುಮ್ಮನಿರುವಿಕೆಯನ್ನು ಕುರಿತು ನಡೆಯಬೇಕು. ನಾಮರೂಪ ಹಿಡ್ಕೊಂಡು ಪ್ರಚಾರ ಮಾಡಿದರೆ ಅದು ಸುಮ್ಮನಿರುವಿಕೆಯ ಪ್ರಚಾರ ಅಲ್ಲ. ನಾಮರೂಪದ ಪ್ರಚಾರ ಆಗ್ತದೆ. ಸುಮ್ಮನಿರುವಿಕೆಯು ಯಾವುದಾದರೂ ವ್ಯಕ್ತಿ ದೇಶವನ್ನು ಅವಲಂಬಿಸಿಕೊಂಡದ ಅನ್ನೋದು. ಸುಮ್ಮನಿರುವಿಕೆಯಲ್ಲಿ ವಿಷಮವಿಲ್ಲ, ಅದು ಸಮಾಧ. ಸಮತ್ವಂ ಯೋಗ ಉಚ್ಯತೆ ಅಂತ. ಉಪಾಧಿಯ ವ್ಯವಹಾರದಿಂದ ನಿರುಪಾಧಿಕವಾದಂತಹ ಇರುವ ವಿಕಾರವನ್ನು ಹೊಂದಲಾರದು. ಇಡೀ ಜಗತ್ತ ಒದರ್ಕೊಂಡ್ರೂ ನಿರುಪಾಧಿಕವಾದ ಇರುವಿಗೆ ಏನೂ ವಿಕಾರ ಆಗಿಲ್ಲ, ಆಗುವುದೂ ಇಲ್ಲ. ಉತ್ಪತ್ತಿ ಸ್ಥಿತಿ ಲಯ ತಗೊಂಡು ನಾವೇನು ಮಾಡಬೇಕಾಗಿತ್ತು? ನಾವೇನು ಹುಟ್ಟಿಲ್ಲ, ಸತ್ತಿಲ್ಲ. ಯಾವುದರ ಹುಟ್ಟಿದಿತ್ತು, ಯಾವುದರ ಸತ್ತಿದ್ದಿತ್ತು? ಮಂದಿ ಸುದ್ದಿತ್ತು ಒಂದು ಮೈಲಾರ್ಪಾದ. ನಮಗೆ ಎದಕ್ಕೆ ಬೇಕಾಗೈತಿ? ನಮ್ಮ ಬಗ್ಗೆ ನಾವು ನೋಡ್ಕೊಂಡು ಉಳ್ಕೋದು ಅಷ್ಟೇ ಕೆಲಸ. ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲೆ ಮನುಜ ಅಂತ. ಕಾಯ್ದೆ ಓದುವುದೆಲ್ಲ ನಿನ್ನ ಬಗ್ಗೆ ಏನು ಜಗತ್ತಿನ ಬಗ್ಗೆ? ಕಾಯ್ದೆ ಓದಿದ ಜೋಗಪ್ಪಗಳು ಜಗತ್ತಿನಾಗ ಸಾಕಷ್ಟು ಮಂದಿ ಇದಾವೆ. ನಿನ್ನ ನೀವು ಓದ್ಕೋ. ಜೋಗ ಅಂದ್ರೆ ಏನು? ತಿರ್ಕೊಂಡು ತಿನ್ನುವಲ್ಲ. ನಿನ್ನ ಆಧಾರದ ಮೇಲೆ ತೋರಿ ಹೋಗುವಂಥ ಜಗತ್ತು ನಿನಗೇನು ಕೊಡಬಲ್ಲದು? ನಿನ್ನ ಸ್ವರೂಪ ಹೆಂಗದ ಅಂದ್ರೆ ಅದು ಉತ್ಪಾದ್ಯನೂ ಅಲ್ಲ, ಸಂಸ್ಕಾರಿನೂ ಅಲ್ಲ, ಪರಿಣಾಮಿನೂ ಅಲ್ಲ, ಪ್ರಾಪ್ತಿನೂ ಅಲ್ಲ. ಈ 4 ನಮೂನೆಯ ಕಾರ್ಯಗಳ ಪೈಕಿ ಯಾವುದರಿಂದನೂ ಅದು ತಯಾರಾದಂಥ ವಸ್ತು ಅಲ್ಲ. ಸ್ವಯಂ ಸಿದ್ಧವಾದದ್ದು. ನಿನಗೇನು ದಾಡಿ ಆಗಿದೆ? ಏನಾಗೋದೆಲ್ಲ ಉಪಾಧಿಗೆ ಆಗೈತಿ, ಉಪಾಧಿ ಒಳಗಾಗೈತಿ, ಶರೀರದಾಗ ಮನಸ್ಸಿನಾಗ ಆಗೈತಿ, ನಿನ್ನೊಳಗೆ ಏನಾರ ಆಗೈತಿ ನೋಡ್ಕೊ. ಉಪಾಧಿ ತೋರ್ತು ಹೋತು, ಆದ್ರೆ ನೀನು ಅದು ತೋರಿದು ಹೋಗುದು ನಿನ್ನ ಕೆಲಸ ಅಲ್ಲ. ಅದಕ್ಕೊಂದು ಎಲ್ಲ ಸಾಕ್ಷಿಯಾಗಿದ್ದದ್ದು ನಿನ್ನ ಸ್ವರೂಪ. ಏನಾರ ಆದ್ರೆ ಸಂಕಟೋ, ಏನೂ ಆಗದೆ ಇದ್ರ ಸಂಕಟೋ. ಏನಾರ ಆದ್ರೆ ಸಂಕಟ, ಹೌದಿಲ್ಲ? ಏನಾರ ಆಗ್ಬೇಕಂತಿರೋ, ಏನೂ ಆಗಬಾರ್ದಂತಿರೋ. ಏನೂ ಆಗಬಾರ್ದ್ರಿ ನನಗೆ ಅಂತಾನ. ನಿನ್ನ ಕಡೆ ಲಕ್ಷ ಕೊಟ್ಟು ನೋಡ್ಕೊರು, ನಿನಗೇನೂ ಆಗೇ ಇಲ್ಲ ಅನ್ನೋದನ್ನ ಅನುಭವಕ್ಕೆ ತಂದು ಕೊಡ್ತಾರೆ ಗುರುಗಳು. ಅದನ್ನು ನಂಬೋಲ್ಲ. ನಮ್ಮ ಶಾಸ್ತ್ರ ಕೇಳಿದ್ರೆ ಕತ್ತಿ ಜ್ವರ ಬರ್ತಾವ್ರಿ. ನಮ್ಮಪ್ಪ ವಿಶ್ವ ಸುದ್ದಿ ಹೇಳ್ಕೊತ ಕುಂತಿದ್ದೋ, ಏನು ತಾನು ಸುದ್ದಿ ಹೇಳ್ಕೊತ ಕುಂತಿದ್ದೋ? ಯಾವ ಬ್ರಹ್ಮನಿಷ್ಠರ ಜಗತ್ತಿನ ಸುದ್ದಿಯೊಳಗೆ ಕಾಲು ಕಳೆದಾರ ತೋರಿಸಿ. ನಿಮ್ಮ ಎಲ್ಲ ವಿಶ್ವವಿದ್ಯಾಲಯಗಳೆಲ್ಲ ವ್ಯರ್ಥವಾಗಿ ಜಗತ್ತಿನ ಸುದ್ದಿಯೊಳಗೆ ಕಾಲಹರಣ ಮಾಡ್ಲಿಕ್ಕೆ ಹತ್ತವಿಲ್ಲ. ಜಗತ್ತದ ಬದಲಾವಣೆಯನ್ನು ಹೊಂದುದು, ಆದರೆ ನಿಮ್ಮ ಸ್ವರೂಪ ಏನೈತಿಲ್ಲ ಅದು ಬದಲಾಗುವುದಿಲ್ಲ, ಇದಕ್ಕಿದ್ದಂಗೆ ಐತಿ. ಮಧ್ಯಂತರದಲ್ಲಿ ತೋರೈತಿದ್ದು ಜಗತ್ತು, ಮಧ್ಯಂತರದಲ್ಲಿ ತೋರೆಡುವುದು. ತೋರುವುದೆಲ್ಲ ಇದು ಭ್ರಾಂತಿ. ಭ್ರಾಂತಿಯಿಂದ ತೋರ್ತದೆ. ಭ್ರಾಂತಿಗೆ ಏನು ಕಾರಣ? ಅಜ್ಞಾನನ ಕಾರಣ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದೇ ಇರೋದನ್ನ ಇದಕ್ಕೆ ಭ್ರಾಂತಿಗೆ ಕಾರಣ. ತೋರ್ಕಿ ಧರ್ಮ ಏನೈತಲ್ಲ ಅದು ಬದಲಾವಣೆ ಆಗುವುದು ಬಿಡುವುದಿಲ್ಲ. ಎಲ್ಲ ಅವಸ್ಥೆಗಳು ತೋರೆಡಗ್ತಾವೆ. ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ಯಾವ ಅವಸ್ಥಾ ಗಂಟು ಬಿದ್ದತ್ತೆ ಹೇಳಿ ನಿನ್ನ ಇರುವಿಕೆ?
ಎಚ್ಚರಿಕೆ ಬಂತು ಹೋತು, ಕನಸು ಬಂತು ಹೋತು, ನಿದ್ರೆ ಬಂತು ಹೋತು. ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ನಿನ್ನಿಂದ ಅರಿವಿಸಿಕೊಳ್ಳುವಂತಹ ತೋರಿಕೆ ಸುದ್ದಿ ಮಾತಾಡ್ಕೊಂತ ಹೊರಟು ಬಿಟ್ಟು ತನ್ನ ಸುದ್ದಿ ಮರೆತು ಬಿಟ್ಟ. ಏನು ಅದಕ್ಕೆ ತೋರಿಕೆ ಕಡೆ ಲಕ್ಷ ಕೊಡದ ಇರುವಿಕೆ ಕಡೆ ಲಕ್ಷ ಕೊಟ್ಟಾಗ ನೆಮ್ಮದಿಯಿಂದ ಇರಕ್ಕೆ ಬರ್ತೈತೆ ನೋಡಿ. ನಮಗೆ ಯಾಕೆ ನೆಮ್ಮದಿ ಇಲ್ಲ ಅಂತಂದ್ರೆ ತೋರಿಕೆ ಕಡೆ ಲಕ್ಷ. ತೋರಿಕೆನ ಕರೆ ಇದ ಸುಖರೂಪ ಅಂತ ತಿಳ್ಕೊಂಡಾದ್ರೆ ಬೆಣ್ಣಕ್ಕೆ. ವಿಶ್ವವಿದ್ಯಾಲಯಗಳೆಲ್ಲ ನಿತ್ಯದ ಕಡೆಗೆ ನೋಡ್ತಾವೋ ಏನು ಅನಿತ್ಯದ ಕಡೆಗೆ ನೋಡ್ತಾವೋ? ಅನಿತ್ಯದ ಕಡೆಗೆ ನೋಡ್ತಾವ, ಹೌದಿಲ್ಲ? ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ಭ್ರಮಿಷ್ಠ ವಿದ್ಯಾವು. ಬ್ರಹ್ಮಜ್ಞಾನದಿಂದ ಭ್ರಮ ನಿರಸನ ಆಕೈತೋ ಏನು ಭ್ರಮಿಷ್ಠ ಜ್ಞಾನದಿಂದ ಭ್ರಮ ನಿರಸನ ಆಕೈತೋ? ಬಹಳ ಮಂದಿ ಭ್ರಮಿಷ್ಠರು ಕೂಡಿದಾಗ ತಿಳಿದವಂದು ಏನು ನಡೆದಿಲ್ಲ. ಜ್ಞಾನವನ್ನು ಪಡೆದೆ ಅಂದ್ರೆ ದುಃಖ ಅನ್ನೋದು ಇಲ್ದಂಗೆ ಆಕೈತಿ. ಅಘ ಅಂದ್ರೆ ದುಃಖ, ದುಃಖನ ಇಲ್ಲದಂಗೆ ಆಕೈತಿ. ಕೆಡಕು, ಪಾಪ, ತೋರಿಕೆ ಒಳಗಿನ ಪಾಪ ಪುಣ್ಯ ತೋರಿಕೆ ಒಳಗೆ ಅದಾವು. ನಿನ್ನ ಸ್ವರೂಪದ ಕಡೆ ಲಕ್ಷ ಕೊಟ್ಟಾಗಿ ಯಾವ ನಿನಗೆ ಸಂಬಂಧ ಇಲ್ಲ ಅನ್ನೋದು ಹೊಳಿತೈತಿ. ತೋರಿಕೆ ಕಡೆ ಲಕ್ಷ ಕೊಡುವುದ ಪಾಪ, ಸ್ವರೂಪದ ಕಡೆ ಲಕ್ಷ ಕೊಡುವುದ ಪುಣ್ಯ. ಕಾಮನ ದಶೆಯಿಂದ ಕಡದಾಡವರು ರಾಮನವ್ರು ಹೆಂಗಾಕಿರಿ ಹೇಳಿ? ಕಾಮನ ಮನೆಯವರು ರಾಮನ ಮಕ್ಕಳಲ್ಲ, ರಾಮನ ಮನೆಯವರು ಕಾಮನ ಮಕ್ಕಳಲ್ಲ. ಶ್ರುತಿ ಸ್ಮೃತಿ ಶಿಷ್ಟರ ಆಚರಣೆ ಮತ್ತು ಪುನಃ ತಿರುಗಿ ನಮ್ಮ ಸ್ವಂತ ಅನುಭವವನ್ನು ನೋಡ್ಕೋಬೇಕು ನಾವು. ಸ್ವಾನುಭವನ ಶ್ರೇಷ್ಠವಾದದ್ದು. ಸ್ವಾನುಭವಕ್ಕೆ ವಿರುದ್ಧ ಆದದ್ದು ಎಲ್ಲ ತೆಗೆದು ಹೋಗುದು ನಾವು. ಸಾರಾಸಾರ ವಿವೇಕದಿಂದ ಈ ದೃಶ್ಯರೂಪಿ ಪಾಪ ಒಳಿದು ಪುಣ್ಯರೂಪಿ ಸ್ವರೂಪ ಒಡೆಯುವುದು. ಹೌದು, ವಿವೇಕದಿಂದ ನಮಗಿದನ್ನು ಸುಖ ಯಾವುದು, ದುಃಖ ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು ಅನ್ನೋದು ತಿಳ್ಕೊಂಡು ದುಃಖವನ್ನು ಕೊಡ್ತಕ್ಕಂಥದ್ದು ಅನಿತ್ಯವಾದದ್ದನ್ನು ಕೈ ಬಿಟ್ಟು ಆರಾಮಿನ ಭಾವದಾಗಿರಾಗಬೇಕು. ಈ ಭ್ರಾಂತಿ ನಾಶ ಮಾಡ್ಕೋ, ಅಂದಾಗ ನಿನಗೆ ಶಾಂತಿ ಇರ್ತದೆ. ಅದಕ್ಕಾಗಿ ನಿರಂತರ ಪ್ರಯತ್ನ ಮಾಡಬೇಕಾಗಿದೆ. ಜಗತ್ತು, ಜಗತ್ತಿನ ವಿಷಯ ವಸ್ತುಗಳೆಲ್ಲ ಸುಖ ಕೊಡ್ತಾವಂತೆ ಭ್ರಾಂತಿ ಪಡ್ಕೊಂಡೈತೆ ನಮಗೆ. ಸುಖ ಶಾಂತಿ ಬೇಕಾಗಿತ್ತಂದ್ರೆ ನಿನ್ನ ಕಡೆನೇ ಲಕ್ಷ ಕೊಡೋದು. ಬ್ರಹ್ಮಜ್ಞಾನವನ್ನು ಬಿಟ್ಟು ಬಾಕಿದು ಏನು ಮಾಡಿದ್ರು ನಿನಗೆ ಸಮಾಧಾನ ಇಲ್ಲ. ಧನುವ ಅದು ಕಾಮನ ಬೆನ್ನು ಹತ್ತಿ ಎಂತೆಂಥ ಕಾರ್ಬಾರ ಮಾಡಕತ್ತೀರಿ ನೋಡ್ಬೋದು. ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತ. ಕಾಮಾತುರಾಣ ಅವಾಗ ಹೆದರಿಕೆನೂ ಇರುದಿಲ್ಲ, ಅವಾಗ ನಾಚಿಕೆನೂ ಇರುದಿಲ್ಲ. ಸ್ವರೂಪದಲ್ಲಿ ನೆಲೆಯಾಗಿ ನಿಂತವರಿಗೆ ಸ್ವಾಮಿಗಳು ಅಂತ. ಸ್ವಾಮಿತ್ವ ಅಂದರೆ ಹೆಚ್ಚುಗಾರಿಕೆ, ಶ್ರೇಷ್ಠತ್ವ ಎಲ್ಲೈತೆ ಅಂದರೆ ನಿನ್ನ ನಿಜದ ಎಚ್ಚರಿಕೆಯೊಳಗೆ ನಿಂತಾಗ ನಿನಗೆ ಶ್ರೇಷ್ಠತ್ವ. ನೀ ಎಲ್ಲದನ್ನ ಕೈ ಬಿಟ್ಟೆ ಅಂದ್ರೆ ನಿರಂತರ ದುಃಖವನ್ನು ನೀ ಹೊಂದಿ ನೋಡಿ. ನಿನ್ನ ಕಡೆ ಲಕ್ಷ ಕೊಟ್ಟಾಗ ದುಃಖನ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ. ಯಾವಾಗಲೂ ಸುಖದಿಂದ ಇರುವಂಥ ಸ್ಥಿತಿಗೆ ಪರಬ್ರಹ್ಮ ಅದ ನಿತ್ಯಾನಂದದ ಇರು. ಯಾವಾಗಲೂ ನೀ ಸುಖದಿಂದ ಇರಬೇಕಾತು ಅಂದ್ರೆ ಲೌಕಿಕದ್ದೇನೂ ಹಚ್ಕೊಳಕ್ಕೆ ಹೋಗ್ಬಿಡ. ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ, ಅದು ಬದಲಾವಣೆ ಆಗುವುದಿಲ್ಲ. ಅದೇ ಕರೆ, ಅದೇ ಸುಖರೂಪ ಅಂತ ಹಚ್ಕೊಂಡು ನಾವು ದುಃಖ ಪಡ್ಲಿಕ್ಕತ್ತೀವಿ. ನಾನಾರು, ದೇವರಂದ್ರೆ ಯಾರು ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಅಜ್ಞಾನದ ಮೂಲಕ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ವ್ಯವಹಾರ ಮಾಡಾಕತ್ತೀವಿ. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡ್ರೆ ನೀನಾ ದೇವರದೇ ಅನ್ನೋದು ನಿನಗೆ ಹೊಳಿತೀವಿ. ನೀ ಮರ್ತಿ, ಅದನ್ನು ಮರ್ತ ಅನ್ಯದ್ದನ್ನು ನೀನಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ. ಅರಿದೊಡೆ ಪರಮಾತ್ಮ, ಮರಿದೊಡೆ ಜೀವಾತ್ಮ ಅಂತ.
ಅಜ್ಞಾನದಿಂದ ನಿನಗೆ ದುಃಖ ಆಗಿದೆ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೋ, ನೀ ಯಾರದೇನು ವಿಚಾರವನ್ನು ಮಾಡು. ತನ್ನ ತಿಳಿದ್ರೆ ತಾನೇ ದೇವರು ಅಂತ ದಾನ ಸುಖ ಸ್ವರೂಪ ಇದ್ದೇನೆ ಅನ್ನೋದು ಅನುಭವ ಬರ್ತದೆ. ಬೇರೆ ದಾರಿನೇ ಇಲ್ಲ. ತನ್ನ ತಿಳಿಯದ ಹೊರತು ನೀ ಏನು ಗಜಬ್ ನಿತ್ರು ನಿನ್ನ ದುಃಖ ಹೋಗುವುದಿಲ್ಲ. ಅದಕ್ಕೆ ತನ್ನ ಮೊದಲರಿವುದು ತನ್ನ ನಿಜಾನುಸರಣದಿ ಮುನ್ನಿಪುದು ವೇದ ದೈವ ಗುರು ಅವ ಎಚ್ಚರಿಕೆ ಕೊಡ್ತಾವ. ವೇದಗಳು, ಉಪನಿಷತ್ತುಗಳು, ಗುರುಗಳು. ಮೊದಲ ನಿನ್ನ ನಿಜವನ್ನು ನೀ ತಿಳ್ಕೊ, ನಿನಗೆ ಯಾವ ಸಮಸ್ಯೆನೂ ಉಳಿದಿಲ್ಲ. ಕ ಅಂದರೆ ಬ್ರಹ್ಮ, ಕಾಶಿ ಅಂದರೆ ಬ್ರಹ್ಮವಾಸಿ, ಬ್ರಹ್ಮನಿಷ್ಠರು ವಾಸ ಮಾಡುವಂಥ ಸ್ಥಾನ ಕಾಶಿ ಎಂದು. ವಿವೇಕ ಇಲ್ಲದ ಡೋಂಗಿ ವೈರಾಗ್ಯ ಮಾಡ್ಕೊತ ಕೂತಾದ್ರೆ ನರಕ ಅನುಭವಿಸ್ಬೇಕಾಗ್ತದೆ. ದುಃಖ ನಿನ್ನ ಬಿಡುದಿಲ್ಲ. ವಿವೇಕ ವೈರಾಗ್ಯ ಎರಡೂ ಒಂದೆಡೆ ಇದ್ರೆ ಅದೇ ಒಂದು ಹೆಚ್ಚಿನ ಭಾಗ್ಯ ಅಂತ ತಿಳ್ಕೋಬೇಕು. ವೈರಾಗ್ಯ ಇಲ್ಲದ ಜ್ಞಾನ ಅಂದ್ರೆ ಗೊಡ್ಡೆಮ್ಮಿದ್ದಂಗೆ. ಏನು ಮಾಡೋದು ಅದು? ತ್ಯಾಗ ಮಾಡೋಂಗಿಲ್ಲ, ಬರೇ ಹೇಳಕ್ಕಂತ ಅಡ್ಡಾಡಿ ಬಿಟ್ಟು ಅದನ್ನ ಅನುಭವಕ್ಕೆ ತಗೊಳ್ಳಿಲ್ಲ, ಬಿಡಲಿಲ್ಲ. ಬರೀ ಲೆಕ್ಕ ಹಾಕೋದು ಬಿಡಲಿಲ್ಲ. ಸಂಕಟ ಹೋಗ್ಬೇಕಂತೆ ತೋರ್ಕಿ ಬೆನ್ನು ಹತ್ಕೊಂಡು ಕುಂಚಿ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಅದು ಏನಾಗೋದಾಗ್ತಿರ್ತೈತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋದು. ಸಂಸಾರದ ಸಂತೆಯೊಳಗೆ ಬಿದ್ದೆ ಅಂದರೆ ಸಮಾಧಾನ ಶಾಂತಿ ಕಳ್ಕೊಂಡ್ಬಿಡ್ತೀವಿ. ಸ್ವಾರ್ಥವನ್ನು ಬದಿಗಿಟ್ಟು ಎರಡನೇದವರಿಗೆ ಹಿತ ಮಾಡಕ್ಕೆ ಕಲೀರಿ ನೀವು ಮೊದಲು. ಅಂದಾಗ ನಿಮಗೆ ಇದು ದಾರಿ ಸಿಗ್ತೈತಿ. ಏನು ಮಹಾತ್ಮರ ಜೀವನ ನೋಡ್ಕೊಂತ ಬನ್ನಿ ನೀವು. ಎಳ್ಳಷ್ಟು ಅವರಲ್ಲಿ ಸ್ವಾರ್ಥ ಇಲ್ಲ. ಯಾವಾಗ ಇನ್ನೊಬ್ಬರಿಗೆ ಹಿತ ಆದೀತು ಅಂತ, ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಅದ ಅನ್ನೋ ತಿಳುವಳಿಕೆ ಅವರಲ್ಲಿ ದೃಢಪಟ್ಟಿರ್ತದೆ. ಅದಕ್ಕೆ ಅವರು ಯಾರಿಗೂ ಕೆಡಕ್ಕೆ ಬಯಸಕ್ಕೆ ಹೋಗೋದಿಲ್ಲ. ನಮಗೆ ಇನ್ನೊಬ್ಬರಿಗೆ ಕೆಡಕ್ಕೆ ಮಾಡಿದರೆ ನಾವು ಚಲೋ ಇರ್ತೇವೆ ಅಂತಿರ್ತೀವಿ. ಎಂದೂ ನೀವು ಉದ್ಧಾರ ಆಗುತ್ತೆ. ಮನಸ್ಸಿನಾಗ ಸಹಿತ ಕೆಡಕ್ಕೆ ಬಯಸಿದ್ರೆ ನೀನ ಹಾಳಕ್ಕೆ. ಯಾಕೆ ನಮಗೆ ದುಃಖ ನಿರಂತರ ಕಾಡಾಟಗಳು ಯಾಕೆ ಬರ್ತಾವಂದ್ರೆ ನಾವು ಮಾಡಿದ ಕರ್ಮ ಅದು. ಇನ್ನೊಬ್ಬರಿಗೆ ಕೆಡಕ್ಕೆ ಬಯಸಿದೆ ಅಂದರೆ ನಿನಗ ಹೊಳೆ ತಿರುಗಿ ಬರ್ತದೆ. ಏನು ಉತ್ತಮ ಗುಣಗಳಿಂದ ಅಲಂಕೃತನಾದಂಥವನು, ಜ್ಞಾನ ವೈರಾಗ್ಯಗಳಿಂದ ಭೂಷಿತನಾದಂಥವನು ಬಾಪು ಎಣಿಸಿಕೊಳ್ಳುವನು. ಗುಣ ಗುಣೇಶ ಪೂಜ್ಯಂತೆ ನಚ ಲಿಂಗಂ ನಚ ವಯ. ಗುಣಗಳಿಂದ ಜಗತ್ತಿಗೆ ಪೂಜ್ಯ, ವಯಸ್ಸು ಮತ್ತು ಲಿಂಗಗಳಿಂದ. ಹೌದು, ಸಣ್ಣವರಿರಲಿ ದೊಡ್ಡವರಿರಲಿ ಒಳ್ಳೆಯ ಗುಣ ಇತ್ತಂದ್ರೆ ನಾವು ಪೂಜ್ಯನ, ಜಗತ್ತಿಗೆ ಪೂಜ್ಯ. ಇನ್ನೊಬ್ಬರ ಅಂತಃಕರಣಕ್ಕೆ ಧಕ್ಕೆ ಹಚ್ಚಬಾರದೆಂಬ ಸಂಗತಿಯನ್ನು ಎಂದೂ ಮರೆಯಬಾರದು. ಹೌದು, ಇನ್ನೊಬ್ಬರಿಗೆ ದುಃಖವನ್ನು ಕೊಡುವಂಥ ವಾಣಿ ಅದು ಅಮಂಗಲದ, ದೋಷದ. ಅದರ ಫಲ ನೀವು ಉಣಬೇಕಾಗ್ತದೆ. ವಾಣಿಯಿಂದ ಪೀಡಾ ಕೊಟ್ಟರೆ, ಶರೀರದಿಂದ ಪೀಡಾ ಕೊಟ್ಟರೆ, ಯಾವ ಅಂಗದಿಂದ ಪೀಡಾ ಕೊಡ್ತೀವಿ ಆ ಅಂಗೆಲ್ಲ ಕಳ್ಕೊಂಡ್ಬಿಡ್ತೀವಿ. ಏನು ಪರರಿಗೆ ಯಾವ ಇಂದ್ರಿಯದಿಂದ ಪೀಡಾ ಕೊಟ್ಟಿರ್ತೀವಿ ಆ ಇಂದ್ರಿಯನ ನಿನಗೆಲ್ಲ ಕಳ್ಕೊಂಡ್ಬಿಡ್ತೀನಿ. ಕುಂಟ ಸೊಟ್ಟ ಹಾಗೆ ಹುಡ್ತೀಯಲ್ಲ, ಮಾಡಿದ ಪಾಪದು. ಏನು ಅದಕ್ಕೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ ಅಂದ್ರೆ ನಿನಗೆ ಹಿತ ಅದು. ಎಷ್ಟು ಇದನ್ನು ಎಚ್ಚರಿಕೆ ಹೊಳಿಸಿದ್ರು ಮತ್ತು ಇನ್ನೊಬ್ಬರಿಗೆ ಪೀಡಾ ಕೊಡೋದು ಬಿಡೋದು. ವಿಷಯದ ಆಶೆ ಆ ಅಜ್ಞಾನದ ಮೂಲಕ ವಿಷಯದ ವ್ಯಾಮೋಹಕ್ಕೆ ಬಿದ್ದು ಇನ್ನೊಬ್ಬರು ಪೀಡಾ ಕೊಟ್ಟು ಪಾಪ ಕಟ್ಕೊಂಡು ಹೀನ ಜನ್ಮಕ್ಕೆ ಕಾರಣೀಭೂತ. ಈ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನು ಮಾಡ್ಕೋಬೇಕು ಅನ್ನೋದು ಎಷ್ಟು ಜನರಿಗೆ ಒಳದದ್ದು.
ಈ ಕೆಡುವ ಕಾಯದ ಸಫಲತೆ ಎದರಿಂದ ಆಕೈತೆ ಅಂದ್ರೆ ಪರಹಿತ ಮಾಡೋದ್ರೊಳಗದ. ಜನ್ಮದ ಸಾರ್ಥಕತೆ ಮಾಡ್ಕೋಬೇಕನ್ನೋ ಹಂಗಿದ್ರೆ ಮೊದಲು ಇನ್ನೊಬ್ಬರಿಗೆ ಹುಡುಕ್ಯಾಡಿ ಹಿತ ಮಾಡಕ್ಕೆ ಕಲಿ. ಹೆಂಡ್ರ ಮಕ್ಕಳು ಗುಜರಾನಿ ಎಲ್ಲರೂ ಮಾಡ್ತಾರೆ, ಏನು ದೊಡ್ಡ ಕಮಾಯಿ ಮಾಡಲಿ ಹಂಗಾದ್ರೆ. ಪರಹಿತ ಕಾರ್ಯಕ್ಕಾಗಿ ಟೊಂಕ ಕಟ್ಟಿ ಎಲ್ಲಿ ತನಕ ನಿಲ್ಲೋದ್ರ ಅಲ್ಲಿ ತನಕ ನಿನ್ನ ಉದ್ಧಾರ ಆಗೋದಿಲ್ಲ ನೋಡಿ. ಎಲ್ಲ ಉಪಾಧಿಗಳ ಸಂಘವನ್ನು ತ್ಯಜಿಸಿ ಮೌನದ ಅಂತರ್ಭಾವವನ್ನು ಅನುಭವಿಸಿಕೊಂಡು ಅವೆಲ್ಲ ವಾಸನಾ ನಾಶ ಆದಾಗ ಅದನ್ನು ಅನುಭವಕ್ಕೆ ಒಳಗೆ ಬರ್ತೈತಿ. ಒಳಗೆಲ್ಲ ವಾಸನ ಇದ್ದು ಅಂದ್ರೆ ಇದು ಅನುಭವ ಸುಮ್ಮನೆ ಕುಂಡ್ರು ಕೊಡೋದಿಲ್ಲ. ಅದು ವಾಸನಾ ನಾಶ ಆದಾಗ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ಆದಾಗ ನಮ್ಮಲ್ಲಿ ಐತೆ ಅನ್ನೋ ಆನಂದ ಅನ್ನೋದು ಅನುಭವಕ್ಕೆ ಬರ್ತದೆ. ನಿರ್ವಿಕಾರವಾದಂಥ ಬ್ರಹ್ಮದಲ್ಲಿ ಯಾವ ವಿಶ್ರಾಂತಿ ಪಡಿತಿರ್ತಾನೆ ಅವ ಧನ್ಯ. ನಿರ್ವಿಕಲ್ಪ ಸ್ವರೂಪದಲ್ಲಿದ್ದು ಕಲ್ಪನೆಗಳನ್ನು ಅಳಿದವನ ಸಂತ. ಯಾವಾಗಲೂ ಕಲ್ಪನಾರಹಿತ ಸ್ಥಿತಿ ಅನುಸಂಧಾನ ಮಾಡ್ಕೊತ ಇರೋವು. ಯಾಕೆ ಅದ್ರ ಒಳಗೆ ಹಿಡಿದು ಸಿಕ್ಬಿಟ್ಟಿರ್ತೈತೆ ಅವು. ಕಲ್ಪನಾರಹಿತ ಸ್ಥಿತಿ ಒಳಗೆ ನನಗೆ ಆನಂದದ ಅನ್ನೋದು. ಕಲ್ಪನೆಗಳಿಂದ ಅದು ಮತ್ತೆ ಮರೆಯಾಕೈತಿ. ಆನಂದದ ಅನುಭವ ಅಡ್ಡಿ ಆಕೈತಿ. ಕಲ್ಪನೆಗಳಿಂದ ಆವರಣ ಹೊಂದಿದಂಥ ಅರಿವು ಇರುವ ಆನಂದ ಒಂದು ಕಲ್ಪನೆ ಅಡಿಗೆ ಮತ್ತೊಂದು ಕಲ್ಪನಾ ಉದಯ ಆಗ್ತಿದ್ದ ಪೂರ್ವದಲ್ಲಿ ಕಲ್ಪನಾ ರಹಿತ ಆದಾಗ ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೆ ಅದು ಅನುಭವ ಕೊಡ್ತದೆ. ಇದನ್ನು ಅನುಸಂಧಾನ ಮಾಡೋದನ್ನ ಧ್ಯಾನ. ಅಲ್ಲಿ ಮನಸ್ಸು ತಲ್ಲೀನಾಗಬೇಕು. ಕಲ್ಪನಾ ರಹಿತ ಸ್ಥಿತಿಯೊಳಗೆ ಮನಸ್ಸನ್ನು ನಿಲ್ಲಿಸುವಂಥ ಪ್ರಯತ್ನ ನಿರಂತರ ನಡಿಬೇಕು ನೋಡಿ. ಮಮಕಾರ ಏನದ ನೋಡ್ರಿ, ಅದ ನಿನ್ನ ಬಂಧನಕ್ಕೆ ಹಾಕಿದ್ದು. ಏನು ನನ್ನದು ಅನ್ನೋದು ಐತಲ್ಲ, ನಾನು ಅನ್ನೋದು ಅಹಂಕಾರ, ನನ್ನದು ಅನ್ನೋದು ಮಮಕಾರ, ಅದೇ ಬಂಧನಕ್ಕೆ ನಿನ್ನ ಹಾಕಿದ್ದು. ಅಭಿಮಾನ ಬಿಡು, ಅವಾಗ ನೀನು ಮುಕ್ತ ಇದೆಯನ್ನು ನಿನಗೆ ಬೆಳೆದಿದ್ದೀನಿ. ನೀನಲ್ಲದನ್ನು ನೀನಂತ ಏನು ತಿಳ್ಕೊಂಡಿ ನೋಡಿ, ಅದನ್ನು ಕೈ ಬಿಡು. ಅಭಿಮಾನ ಸೋಡ, ಮುಕ್ತಿ ರೋಕಡ. ಒಳಗೆ ಹಿಡ್ಕೊಂಡು ಕುಂತಿಯಲ್ಲ, ತಿಳಿಗೆ ಇಡ್ತಾನಿಂದ ಹಿಡ್ಕೊಂಡು ಕುಂತು ತಿಳಿದ ಇದು ಹೌದು ಅಲ್ಲೋ ಅಂತ ತಿಳಿದ ಕೈ ಬಿಡು. ಬಿಡದ ಹೊರತ ನಿನಗೆ ಸಮಾಧಾನ ಇಲ್ಲ. ಅಖಂಡದ ಅನುಭವವನ್ನು ನಾವು ಪಡಿಬೇಕಾದ್ರೆ ಖಂಡಿತವಾದದ್ದನ್ನೆಲ್ಲ ಬಿಡಬೇಕಾಗುತ್ತೆ. ಆನಂದ ಅಖಂಡವಾದದ್ದಲ್ಲ, ಯಾವುದೇ ಒಂದು ಕಾಲಕ್ಕೆ ದೇಶಕ್ಕೆ ಸೀಮಿತ ಅಲ್ಲ, ಸೀಮಿತವಾದದ್ದಲ್ಲ, ಅದು ನಿಸ್ಸೀಮವಾದದ್ದಲ್ಲ ಆನಂದ. ಇತರೆ ಶರೀರಗಳಲ್ಲಿ ಮಾಡುವಂಥ ಕೆಲಸವನ್ನು ಈ ಮನುಷ್ಯನ ಶರೀರದೊಳಗೆ ಮಾಡಾಕೈತಿ, ಇದರಿಂದ ಮಾಡಿಕೊಳ್ಳುವಂಥ ಕೆಲಸ ಬಾಕಿ ಉಳಿದು ಬಿಡ್ತೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮನುಷ್ಯನ ಜನ್ಮದ ಕೆಲಸದಾಗ ತೊಡಗವ್ರು ಎಷ್ಟು ಮಂದಿ ಇರೋದು ನೋಡ್ಬೋದು. ಮನುಷ್ಯನ ಜನ್ಮದ ಕೆಲಸ ಏನು ಅನ್ನೋದು ಸಾಮಾನ್ಯವಾಗಿ ಎಲ್ಲೋ ಒಬ್ಬರಿಗೆ ಹೊಳಿತಿತ್ತು. ಮತ್ತು ಮನುಷ್ಯನ ಜನ್ಮಕ್ಕೆ ಬಂದು ಪಶು ಪಕ್ಷಿಗಳು ಮತ್ತು ರಾಕ್ಷಸಿ ಕಥೆಗಳನ್ನು ಮಾಡಲಿಕ್ಕೆ ಮನುಷ್ಯನ ಜನ್ಮ ಹಾಳು ಮಾಡಿಕೊಂಡೆಲ್ಲ. ಮನುಷ್ಯ ಕುಲದ ಜನನದ ಲಾಭ ಯಾವುದು ಅಂದರೆ ತನ್ನನ್ನು ತಿಳ್ಕೊಳ್ಳು, ತಾನಲ್ಲದನ್ನೆಲ್ಲ ಕೈ ಬಿಡು. ಅಜ್ಞಾನದಿಂದ ನೀನಲ್ಲದನ್ನು ಏನು ಹಿಡ್ಕೊಂಡು ಕುಂತಿಯಲ್ಲ, ಅದನ್ನೆಲ್ಲ ಕೈ ಬಿಡು ಅಂದ್ರೆ ಆರಾಮಿರ್ತಿ. ಕಲ್ಪಿತವಾದದ್ದು ಹಿಡ್ಕೊಂಡು ಕೂತಿ ಅಂದರೆ ಅಕಲ್ಪಿತವಾದದ್ದು ಇರು ನಿಮಗೆ ಹೆಂಗೆ ಅನುಭವ ಕೊಡ್ಬೇಕು? ನಾವು ಹೊಂದಬೇಕನ್ನೋದು ವ್ಯಾಪಕವಾದದ್ದು, ಅದ ಹಿಡ್ಕೊಂಡು ಕುಂತದ್ದು ಪರಿಚ್ಛನ್ನತ್ವ ಉಳಿದದ್ದು. ಅಂದಿಂದ ಎಂದಿಗೆ ಸಾಧ್ಯ ಆಗಬೇಕಿದು? ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಡು. ನಂಬಿಕಿದ್ರೆ ಇದು ಜ್ಞಾನಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ. ಇಂದ್ರಿಯಗಳನ್ನು ಯಾವ ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಟ್ಕೋತಾನೆ ಅವ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊತಾನೆ. ಇಂದ್ರಿಯಗಳ ವ್ಯಾಪಾರದಿಂದ ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಉದಾಸೀನ. ಶ್ರೇಷ್ಠವಾದವರಿಗೆ ಸೇರುವುದು, ಕನಿಷ್ಠರಾದವರಿಗೆ ಶ್ರೇಷ್ಠವಾದದ್ದು ಸೇರುವುದು ನನಗೆ.
ಅಂತೆಯೇ ಆ ಕನಿಷ್ಠನಿಗೆ ದರಿದ್ರತ್ವ ಉಂಟಾಗಿರುವುದು. ನಿಸ್ಪೃಹ ಅಂದ್ರೆ ಯಾವುದೂ ಆಸೆ ಇಲ್ಲದವ. ನಿಸ್ಪೃಹಶ್ಯ ಕೃಣಂ ಜಗತ್ತಂತ. ಎಲ್ಲ ಆಸೆಗಳನ್ನು ಕಳ್ಕೊಂಡು ಅವಾಗ ಜಗತ್ತಿನ ವಸ್ತುಗಳೆಲ್ಲ ಇವು ಕಸದಂತೆ ತೋರ್ತಾವಂತ. ಜಗತ್ತು ತೃಣದಂತೆ, ಹುಲ್ಲು ಕಡ್ಡಿಯಂತೆ ಕಾಣಿಸ್ತದೆ. ನಿಜವಾಗಿ ಸ್ವರೂಪದ ಅಭ್ಯಾಸದಾಗ ಯಾರು ತೊಡಗಿರ್ತೀರಿ ನೋಡು, ಅವರಿಗೆ ಯಾವ ಸಂಗ್ರಹ ವೃತ್ತಿನೂ ಇರಬಾರ್ದು, ಇರುವುದನೂ ಇಲ್ಲ ಅವರಿಗೆ, ಅದರ ಅವಶ್ಯಕತೆ ಇಲ್ಲ ಅವರಿಗೆ. ಅಪರಿಗ್ರಹ ವೃತ್ತಿ ಅಂತ ಎಂದಾಗಿದ್ರೆ ಅಭ್ಯಾಸ ಮಾಡಕ್ಕೆ ಬರ್ಬೇಕು. ಸಂಗ್ರಹ ಮಾಡ್ಕೊಂಡು ಕೂತ್ಯಂದ್ರೆ ಅದರದ ಚಿಂತದ ತಿನ್ನೋದು ಕೆಡಬಾರ್ದು, ಸವಿತೈತೆ ಅನ್ನೋ ಚಿಂತೆ. ಜಗತ್ತಿನಾಗ ಏನಾರ ಗಳಿಸಿದೆ ಅಂತಂದ್ರೆ ಸಂಗ್ರಹ ಮಾಡ್ಕೊಂಡು ಕೂತ್ಯಂದ್ರೆ ಅದರದ್ದೇ ಚಿಂತೆ. ಏನಾಯ್ತು ಏನಿಲ್ಲ, ಯಾರು ತಗೊಂಡು ಹೋದ್ರು, ಸಮಿತು ಎಲ್ಲಿ ಹೋದ್ರು, ಅದ್ಯಾದಕ್ಕೆ ಬೇಕಾಗಿತ್ತು, ಅದರ ಅವಶ್ಯಕತೆ ಇಲ್ಲ. ಆರಾಮದಿಂದ ಇರಬೇಕಾತಂದ್ರೆ ಜಗತ್ತಿನ ಯಾವ ವಸ್ತುಗಳ ಅವಲಂಬನೂ ಮಾಡುವ ಅವಶ್ಯಕತೆ ಇಲ್ಲ. ಶರೀರನ ಕೈ ಬಿಡಬೇಕನ್ನೋ ಹೊತ್ತಿನಾಗ ಇನ್ನುಳಿದ ವಸ್ತುಗಳ ಪಾಡೇನು? ಒಡಕ ಮನವನ್ನು ಒಂದುಗೂಡಿಸಿ ಮುರುಕ ಧ್ಯಾನವನ್ನು ಮಾಡಿದರೆ ಏನು ಸಾರ್ಥಕ ಆಕೈತಿ? ಚಂಚಲ ಮನಸ್ಸನ್ನು ಒಳಗೆ ವಾಸನ ಇತ್ತಂದ್ರೆ ಅದು ಚಂಚಲ ಆಗೋದು ನನಗೆ ಮತ್ತು ಡೋಂಗಿ ಮಾಡಿದರೆ ಕೆಲಸ ಆಗುತ್ತೆ, ನಿನಗೆ ಹಾನಿ ಅದು. ಅದಕ್ಕೆ ಬಿಡು ಬಾಹ್ಯದಳು ದಂಭವ, ಮಾನಸದಳು ಎಡೆ ಬಿಡದರು ಶಂಭುವ. ನಿನ್ನ ಭಕ್ತಿ ಹೊರಗೆ ತೋರಿಸ್ಬೇಡ, ಒಳಗೆ ಅಂತರಂಗದಲ್ಲಿ ನೋಡ್ಕೋ ಏನು ನಡೆದೈತಿ ಅಂತ. ಕಾಮನ ಹಾವಳಿ ಕಡಿಮೆ ಆಗೈತಿ ನೋಡ್ಕೋ. ಬೈಕೆಗಳೆಲ್ಲ ಕಾಡ್ತಾವ್ರ ಇನ್ನು ಕಾಡಕತ್ತಾವ ನೋಡ್ಕೋ. ಜನ್ಮ ಜನ್ಮಾಂತರ ಅವ್ರ ಬೆನ್ನು ಹತ್ತಿ ಅಲ್ಲ ಅವನು ತೃಪ್ತಿಪಡಿಸ್ಬೇಕಂತ. ತೃಪ್ತಿಪಡಿಸೋಕ್ಕಾಗೋದನೇ ಇಲ್ಲ. ನಿನ್ನ ನಿಜವಾದ ಇರುವಿನಲ್ಲಿ ಧ್ಯಾತೃ ಧ್ಯಾನ ಧ್ಯೇಯವಿರುವುದಿಲ್ಲ, ತ್ರಿಪುಟಿಯ ವ್ಯವಹಾರವೇ ಅಲ್ಲಿ ಇರುವುದಿಲ್ಲ. ಮೊದಲು ಮಾಯಾತನು ಪರಿಶುದ್ಧನ ಐತೆ, ಈಗೂ ಪರಿಶುದ್ಧನೇ ಐತಿ. ಅದನ್ನು ಮಧ್ಯಂತರದಲ್ಲಿ ಅನ್ಯ ಭಾವನೆಗಳನ್ನು ಮಾಡಿಕೊಂಡು ದೂಷಿತ ಆದಂಗೆ ಆದ ಕಾರಣ ಪುನಃ ಆ ಮಾಯಾತನುವಿನ ಸ್ಥಿತಿಯನ್ನು ನಾವು ಪಡೆದಾಗನ ಸ್ವರೂಪದ ಅನುಭವ ನಮಗೆ ನಿಚ್ಚಳಕೈತಿ. ನಿಜವಾಗಿ ದೇವರ ಯಾರು ಅನ್ನೋದನ್ನು ಗುರುತು ಹಿಡಿದವ ಈ ತೋರಿಕೆಯೊಳಗಿನ ಸಗುಣದಲ್ಲಿಯ ಯಾವುದನ್ನೂ ಹಿಡಿಯದೆ ನಿರ್ಗುಣವನ್ನೇ ಹಿಡಿಯುವ. ಇಂದ್ರಿಯಗಳಿಗೆ ಗೋಚರವಾದ ದೃಶ್ಯದಲ್ಲಿಯೇ ಯಾವುದೂ ದೇವರಾಗಲಾರದು. ದೇವರಂದರೆ ಏನು ಗೊತ್ತಿಲ್ಲ, ಏನೇನು ಕಲ್ಪಿಸ್ಕೊಂಡು ಹೊಂಟಿಬಿಟ್ಟೆವು. ದೇವರಂದರೆ ಒಂದು ವ್ಯಕ್ತಿ ಅಂತ ತಿಳ್ಕೊಂಡು, ವ್ಯಕ್ತ ಆಗೋದು ದೇವರಲ್ಲದು, ಅದು ನಾಮರೂಪಗಳಿಲ್ಲ ಅದಕ್ಕೆ. ನಾಮರೂಪಗಳ ನೆನಪು ಮಾಡಿದರೆ ದೇವರು ನೆನಪು ಮಾಡಿದಂಗೆ ಆಕೈತೀನಿ. ನಾಮರೂಪಗಳ ಪೂಜೆ ಮಾಡಿದರೆ ದೇವರು ಪೂಜೆ ಮಾಡಿದಂಗೆ ಆಕೈತೀನಿ. ದೇವರಂದ್ರೆ ನಿನ್ನ ನಿಜ ಸ್ವರೂಪವೇ ಅರುವ ದೇವರು, ಯಾವಾಗಲೂ ಇದ್ದದ್ದು ಸುಖರೂಪ ಆದದ್ದು, ಅದಕ್ಕೆ ದೇವರು ಅಂತ. ಸ್ವರೂಪದ ಅನುಭವದಲ್ಲಿ ಯಾವುದೂ ಭಿನ್ನವಿರುವುದಿಲ್ಲ. ದೇಶ ಕಾಲ ಭಾಷೆಗಳು ಏನದಾವೋ ಭಿನ್ನ ಭಿನ್ನ ಆಗಬಹುದು. ಅನುಭವ ಸ್ಥಿತಿ ಎಲ್ಲ ಕಾಲದೊಳಗೂ ಎಲ್ಲರಿಗೂ ಅದು ಒಂದೇ ಅದ. ಎಲ್ಲಿ ಭೇದದ ಅಲ್ಲಿ ಭಯ ಭೀತಿ ಉಂಟಾಗ್ತದೆ. ನೀನ ಆ ಪರಬ್ರಹ್ಮ ಸ್ವರೂಪನಿದ್ದಿ. ಅದರ ಅನುಸಂಧಾನ ಮಾಡೋದ್ರಿಂದ ಮನುಷ್ಯ ಪುನೀತಾಗ್ತಾನೆ. ನಾನೇ ಪರಬ್ರಹ್ಮ ಸ್ವರೂಪನಿದ್ದೇನೆ ಅನ್ನೋದನ್ನು ಯಾವಾಗಲೂ ನೆನಪು ಮಾಡ್ಕೊತ ಇದ್ರೆ ಈ ದುಃಖದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯದ. ಕನಕದಾಸರು ಕಿಂಡಿಯಲ್ಲಿ ಕೃಷ್ಣನನ್ನು ನೋಡಿದರು ಅಂದರೆ ಏನು? ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯೊಳಗೆ ಅಂತರ್ಮುಖ ವೃತ್ತಿಯಲ್ಲಿ ಸದಾ ಆನಂದಮಯವಾದ ಇರುವನ್ನು ಅನುಭವಕ್ಕೆ ತಂದುಕೊಂಡ್ರು. ಕನಕನ ಕಿಂಡಿ ಅಂತೇಳಿ ಗ್ವಾಡಿ ಹೊಡೆದು ಅದನ್ನು ಇದನ್ನು ಮಾಡ್ಯಾರ ಗುರ್ತ, ಅಲ್ಲಿ ಇಲ್ಲ ಅದು ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯೊಳಗೆ ಕೃಷ್ಣನ ಸದಾ ಆನಂದಮಯವಾದ ಇರುವಿನ ಅನುಭವವನ್ನು ಮಾಡಿಕೊಂಡ್ರು ಅಂತ.
ವೃತ್ತಿ ಅಂತರ್ಮುಖಿ ಆಗದ ಹೊರತಾಗಿ ನಮ್ಗೆ ನಿಜವಾದ ಇರುವಿನ ಅನುಭವ ಆಗುವುದಿಲ್ಲ. ಬಹಿರ್ಮುಖ ವೃತ್ತಿ ಎಲ್ಲ ಬಂದಾವ ನೋಡಿ. ಯಥಾಕೂರ್ಮ ಅಂಗಾನಿ ಏವ ಅಂದ್ರೆ ಯಾರಾದರೂ ಆವಿಯನ್ನು ಮುಟ್ಟಿದ ಕೂಡಲೇ ಹೆಂಗೆ ತನ್ನ ಎಲ್ಲ ಅವಯವಗಳನ್ನು ಕಸಕ್ಕನ ಒಳಗೆ ಎಳ್ಕೊತೈತಿ, ಹಂಗೆ ವಿಷಯಾದಿಗಳಲ್ಲಿಯೇ ಹರಿಯುವಂಥ ಇಂದ್ರಿಯಗಳನ್ನು ಅಂತರ್ಮುಖ ಮಾಡಿಕೊಂಡು ಇದನ್ನು ಅನುಭವ ಮಾಡ್ಕೋಬೇಕಾಗಿ. ಯಾವಾಗಲೂ ಅಂತರ್ಮುಖ ವೃತ್ತಿ ಉಳ್ಳವರಿಗೆ ಇದು ಅನುಭವ ಕೊಡ್ತೈತಿ. ಬಹಿರ್ಮುಖ ವೃತ್ತಿಯ ಹೊರಗೆ ಹಣಿಕೆ ಹಾಕೋರಿಗೆ ಇದು ಅನುಭವ ಬರುವುದೂ ಇಲ್ಲ. ಹೊರಗೆ ಹಣಿಕೆ ಹಾಕೋದೆಲ್ಲ ಈ ತೋರಿಕೆ ಕಡೆನೇ ಲಕ್ಷ್ಯ, ಇರುವಿಕೆ ಕಡೆ ಲಕ್ಷ್ಯ ಬರಬೇಕಂತ. ಅದಕ್ಕೆ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕಂತಂದ್ರೆ ಅಂತರ್ಮುಖಿ ಆಗಬೇಕು, ಬೇರೆ ದಾರಿ ಇಲ್ಲ. ನಮ್ಮ ಇರುವನ್ನು ನೆನಪಿಗೆ ತಂದು ಕೊಡುವಂಥವುಗಳೆಲ್ಲ ಶಾಸ್ತ್ರಗಳು. ಬಾಕಿವೆಲ್ಲವು ನೆನಪಿಗೆ ತಂದು ಕೊಡಲಾರ್ದಂಥವು ಏನದಾವು ಎಲ್ಲ ಶಾಸ್ತ್ರವು. ನೂತನವಾಗಿ ಅವು ಏನನ್ನೂ ಮಾಡಲಾರು. ಶಾಸ್ತ್ರ ಏನು ಮಾಡು, ಹೊಸದಾಗಿದ್ದಕ್ಕಿದ್ದದ್ದನ್ನು ಅನುಭವಕ್ಕೆ ತಂದು ಕೊಡ್ತದೆ. ನಾನಿದ್ದೇನೆ ಅನ್ನುವಂಥ ತಿಳುವಳಿಕೆಯನ್ನು ಬಿಟ್ಟು ಯಾವ ಜಾತಿ ಮತ ಹೆಣ್ಣು ಗಂಡು ಇದ್ದು ಅಲ್ಲಿ ಇಲ್ಲದನ್ನು ಕಲ್ಪಿಸ್ಕೊಂಡು ಇದ್ದು ಸಮಾಧಾನ ಕೆಡಿಸ್ಕೊಂತೀರಲ್ಲೋ. ನಿದ್ರಿಲ್ಲ, ಕನಸಿಲ್ಲ, ಎಚ್ಚರಿಲ್ಲ. ನಿಮ್ಮ ಇರುವಿನಲ್ಲಿ ಕೇವಲ ಆನಂದ ಸೂತ್ರ ಒಂದೇ ಐತೆ. ಇದನ್ನು ಯಾಕೆ ವಿಚಾರ ಮಾಡಬಾರ್ದು ನೀವು? ಹೊರಗಿನ ಬಾಹ್ಯ ಕರ್ಮಾದಿಗಳನ್ನು ನಿಮ್ಮ ಇರುವಿನ ತಿಳುವಳಿಕೆಯಲ್ಲಿ ಮಾಡ್ತಿರೋ, ಏನ ಶರೀರ ನಾವನ್ನು ಎಚ್ಚರಿಕೆ ಒಳಗೆ ಮಾಡ್ತಿರೋ? ಇದನ್ನು ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ನೆನಪಿ ತಂದು ಕೊಡ್ತೈತಿ. ಯಾವುದು ತಂದು ಕೊಡ್ತೈತಿ ಅದಕ್ಕೆ ಶಾಸ್ತ್ರ ಅಂತಾರೆ. ಏನು ನಾನು ಏನಿದ್ದೇನೆ ಅನ್ನೋದು ಎಲ್ಲರದು ಒಂದೇ ಅಭಿಪ್ರಾಯ ಐತೆ, ಬೇರೆ ಬೇರೆ ಅಭಿಪ್ರಾಯ ಐತು. ಆದರೆ ಇರುವಿನ ಕಡೆ ಲಕ್ಷ್ಯ ಕೊಟ್ಟರೆ ಎಲ್ಲರಿಗೆ ಅದು ಒಂದೇ ಐತೆ ಅನ್ನೋದು ಅನುಭವ ಬರ್ತದೆ. ನಿಮ್ಮ ಪದಾರ್ಥ ವಿಜ್ಞಾನ ಶಾಸ್ತ್ರ ಹೊಸದು ಏನು ಮಾಡೈತೆ? ಬೆಳಕು ಹೊಸದು ತಯಾರು ಮಾಡೈತೇನೆ? ಗಾಳಿ ಏನಾದ್ರು ಹೊಸದು ಮಾಡೈತೇನೆ? ಜಗತ್ತಿನ ಪದಾರ್ಥ ವಿಜ್ಞಾನ ಶಾಸ್ತ್ರದವರು ಕೂಡಿಕೊಂಡು ಹೊಸದು ಏನು ತಯಾರು ಮಾಡ್ತಿರೋ ಮಾಡಿ ನೋಡು. ಎಷ್ಟು ಬೇಕಷ್ಟು ಅವಧಿ ತಗೋ, ಎಷ್ಟು ಬೇಕಷ್ಟು ಏನು ಬೇಕಾದಂತ ತಗೊಂಡು ದುಡ್ಡು ಎಷ್ಟು ಬೇಕಷ್ಟು ತಯಾರು ಮಾಡಿ ಕೊಡ್ತೀರೇನು? ನಿಮ್ಮ ಹರಿಹರ ಬ್ರಹ್ಮಾದಿಗಳ ಅಂತಿರಲ್ಲ ದೇವತೆಗಳ, ಅವು ಏನಾರು ಹೊಸ ತಯಾರು ಮಾಡೋರು ಅದಾರನ ಅವರು? ಬ್ರಹ್ಮ ಅದಾನಂತಿರಲ್ಲ, ಇದ್ರೆ ಕರೆದ ಕೇಳ್ರಿ ಅವನು. ಎಷ್ಟು ಬೇಕಷ್ಟ ಸಂಬಳ ಡಿಗ್ರಿ ತಗೋ ಅನ್ಬೇಕಾರೆ ಹೊಸದು ಏನಾರು ತಯಾರು ಮಾಡಕ್ಕೆ. ಎಷ್ಟು ಗಾಬರಿ ಆಗಿರಲ್ಲೋ, ಹಾಡಿದ್ದ ಹಾಡು ಮಂಗನ ಮರಿಯ ಅಂದಂಗದ. ನಾನು ಅನ್ನೋ ಹೆಸರು ಮೊದಲು ನಿನಗೆ ಯಾರ ಬಂದಿಟ್ರು? ಏನು ನೀವೇ ಕಲ್ಪಿಸ್ಕೊಂಡಿದ್ವು? ಅದು ನೀವು ಕಲ್ಪಿಸ್ಕೊಂಡ ದೇವಾದಿಗಳು ಬಂದು ಏನಾರ ಇತ್ತು? ಹೊಸದು ಏನು ಮಾಡ್ತೀರಿ ನೀವು ಈ ಜಗತ್ತಿನಾಗ? ಸೃಷ್ಟಿ ಏನು ಮಾಡ್ಯಾನಂತೀರಲ್ಲ, ಅವಾಗ ಹೊಸದು ಮಾಡಕ್ಕೆ ಬರ್ತೈತೇನು? ಇಲ್ಲಿ ತನಕ ಏನು ಒಳ್ಳೇದು ಮಾಡ್ಕೊಂಡ್ರಿಪ್ಪ ನೀವು? ಅಂದರೆ ಏನು ಸುಖ ಹೊಸ ತಯಾರು ಮಾಡಿದ್ರೆ? ಚಿದಾನಂದ ಇರು ಏನಿತ್ತು ಅದು ಈಗೂ ಇದಕ್ಕಿದ್ದಂಗೆ ಐತೆ. ಅದು ಏನೂ ಬದಲಾವಣೆ ಆಗಿಲ್ಲ. ಅದಕ್ಕೆ ಪುರಾಣಂ ಅಂತಾರೆ. ಮೊದಲು ಇದ್ದದ್ದು ಈಗೂ ಇದ್ದದ್ದು ಒಂದೇ ನಮೂನೆ ಇದ್ದದ್ದು. ಮೊದಲನೇ ತಿಳುವಳಿಕೆ ಏನದ ಅದನ್ನು ನೆನಪು ಮಾಡ್ಕೊಂಡು ವಿಷಮದ ಕಡೆ ಲಕ್ ಕೊಟ್ಟೆ ಅಂದರೆ ನೆಮ್ಮದಿ ಉಳಿದಿಲ್ಲ ನಿನಗೆ. ವಿಚಾರತಃ ಇದು ಯಾರಿಗೆ ಹೊಳೆದಕ್ಕಿದು? ವಿಷಮ ಸಂಸಾರ ನಮ್ಮನ್ನು ತಲೆ ಕೆಡಿಸ್ತಕ್ಕಿದಂತ. ವ್ಯಾವಹಾರಿಕ ವಿದ್ಯೆ ಏನದ ನೋಡಿ, ಇವತ್ತು ಹೊರಮುಖ ವೃತ್ತಿನ ಹಚ್ಚುದು, ಹೊರಕಡೆಗೇನ ಹಚ್ಚುದು. ಅದು ಅಂತರ್ಮುಖಿಯಾಗಿ ಆತ್ಮಾಭಿಮುಖವಾಗಿ ತನ್ನ ಇರುವಿನಲ್ಲಿ ನೆಲೆಯಾಗಿ ನಿಲ್ಲಲಿಕ್ಕೆ ಹಚ್ಚುವುದಿಲ್ಲ ಹೊರಮುಖ ವಿದ್ಯೆ. ಹೊರಕಡೆಗೆ ವೃತ್ತಿ ತನ್ನೊಳಗೆ ತಾನು ನೋಡ್ಕೊಂಡು ಅವನು ಸಮಾಧಾನ ಶಾಂತಿಯನ್ನು ಹೊಂದೇನೋ, ಹೊರಗೆ ಹಣಿಕೆಗೆ ಅವನು ಸಮಾಧಾನ ಶಾಂತಿ ಹೊಂದೇನೋ ನೋಡ್ಬೋದು. ಆತ್ಮನೇವ ಆತ್ಮನ ತುಷ್ಟ ಪ್ರಜ್ಞೆ ಸ್ತದೋಚ್ಯತೆ ಅಂತ ಬಂದತ್ತು. ಏನು ಶರೀರ ತುಷ್ಟ ಸ್ಥಿತ ಪ್ರಜ್ಞೆ ಸ್ತದೋಚ್ಯತೆ ಅಂತ ಬಂದದನೋ. ಶರೀರದಿಂದ ಸಮಾಧಾನ ಶಾಂತಿ ಹೊಂದಿದವ್ರು ಯಾರು? ಈ ಶರೀರ ಹಿಡ್ಕೊಂಡು ಆರಾಮಿರ್ಬೇಕಂದ್ರೆ ಸಾಧ್ಯ ಐತೇನು? ಕೈಯಾಗ ಬೆಂಕಿ ಹಿಡ್ಕೊಂಡು ತನಗಿರ್ಬೇಕಂದ್ರೆ ಎಂದಿಗೆ ಸಾಧ್ಯ ಇರ್ಬೇಕು?
ಬೆಂಕಿ ಧರ್ಮ ಏನಪ್ಪ? ಸುಖ ಸುಡುದನ ಅದು. ಹಂಗೆ ಶರೀರ ಧರ್ಮ ದುಃಖ ಕೊಡುದನ. ಅದಕ್ಕೆ ಶರೀರ ಭಾವ ಬಂದ ಕೂಡಲೇ ದುಃಖದ, ಶರೀರ ಸಂಬಂಧ ತಪ್ಪಿಸ್ಕೊಳ್ಳೆ ದುಃಖ ರಹಿತ ಆಗಿರ್ಲಿಕ್ಕೆ. ಸುಖದಿಂದ ಇರುವುದಂದ್ರೆ ಏನ್ರಿ? ಶರೀರ ಸಂಬಂಧ ತಪ್ಪಿಸ್ಕೊಂಡಿರೋ ಪ್ರಯತ್ನ ಮಾಡಬೇಕು. ಶರೀರ ಜೀವಂತ ಇದ್ದಾಗ ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಗಟ್ಟಿ ತಿಳುವಳಿಕೆ ಮಾಡಿಕೊಂಡ ಆತ್ಮಭಾವದೊಳಗೆ ನೆಲೆಯಾಗಿ ನಿಲ್ಲುವ ಪ್ರಯತ್ನವನ್ನು ಮಾಡೋದು. ಇದನ್ನು ಹಿಡ್ಕೊಂಡು ಆರಾಮ ಇರ್ಬೇಕನ್ನೋರು ಮೂರ್ಖರು. ನಿಮ್ಮ ಊರಾಗ ಯಾರ ವ್ಯವಹಾರ ಸುಧಾರಿಸಿತ್ತು? ಭಾಳ ಶಾನ್ಯಾರ ಅಂತಿರಲ್ಲ, ಅವ್ರದ್ದು ಸುಧಾರಣೆ ಆಗೈತೇನ? ನಿಮ್ಮ ಶಾನ್ಯತನ ಎದಕ್ಕೆ ಉಪಯೋಗ ಮಾಡ್ಕೊಂಡ್ರಿ ನೋಡ್ಬೋದು? ನಿಮ್ಮನ್ನು ನೀವು ತಿಳ್ಕೊಳಕ್ಕೆ ಉಪಯೋಗ ಮಾಡ್ಕೊಂಡ್ರು, ಏನೋ ವಿಷಯ ಸಂಗ್ರಹ ಮಾಡಕ್ಕೆ ಉಪಯೋಗ ಮಾಡ್ಕೊಂಡ್ರು. ವಿಷಯ ಸಂಗ್ರಹ ಮಾಡೋದನ್ನ ಶಾನ್ಯತನ ಆದರೆ ಭಾಳಷ್ಟು ವಿಷಯ ಸಂಗ್ರಹ ಮಾಡಿದವರೆಲ್ಲ ಏನಾಗ್ಯಾರ ನೋಡ್ಕೋರಿ, ಭಾಳ ಶಾನ್ಯಾರ ಅನ್ನೋರು. ನಾವು ಹುಚ್ಚಿಡ್ದೋಗ ಅವಂಗೆ. ನಮ್ಮನ್ನು ನೀವು ಕರೆಸ್ಕೋಬೇಕಾತಂದ್ರೆ ಸ್ವರೂಪದ ನೆನಪು ಮಾಡಿಕೊಳ್ಳುವ ಉದ್ದೇಶ ದಶಿಂದನೇ ಕರೆಸ್ಕೋಬೇಕ ಹೊರತು ಬಾಕಿದ್ರ ದಶಿಂದ ಉಪಯೋಗ ಇಲ್ಲ. ಏನು ಶರೀರದೊಳಗಿನ ನಗಾರಿ ಬಾರ್ಲಿಕ್ಕೆ ಎತ್ಲಾಗ ಹೊರಟದ ನೋಡ್ಕೋರಿ. ಕುನಿ ಕಡೆಗೋ ಮನಿ ಕಡೆಗೋ ಅನ್ನೋದು. ರುದ್ರಭೂಮಿಗೆ ಸ್ಮಶಾನ ಯಾತ್ರೆಗೆ ಹೊರಟದದು, ಖಬರ್ ಇಲ್ಲ ನಮಗೆ. ನಮ್ಮ ಚಿದ್ಗಣಾನಂದ ತಿಳುವಳಿಕೆ ಒಳಗೆ ಇದ್ದು ಬಿಟ್ರೆ ಸಂಕಟ ಇರ್ತೈತೇನ? ಈ ಶರೀರ ನಾನನ್ನು ತಿಳುವಳಿಕೆ ಒಳಗೆ ಹತ್ತೈತಿ ನಮಗೆ ಸಂಕಟ. ತಾನು ತಾನು ಅನ್ಕೊಂಡಿದ್ದನ್ನ ತಾನು ಅನ್ಕೊಂಡು ತನ್ನಲ್ಲೇ ತನಗೆ ಅನ್ಕೊಂಡದ್ದನ್ನ ಅದನ್ನು ತಿಳ್ಕೊಂಡು ಉಳ್ಕೊಳಕ್ಕಲ್ಲ. ಮರಿಯೊಳಗೆ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಕೂತಾನೆ ಅಜ್ಞಾನದಿಂದ, ಅನ್ಯಥಾ ಜ್ಞಾನ ಗಟ್ಟಿ ಕುಂತ. ಮೊಟ್ಟ ಮೊದಲಿಗೆ ಆನಂದಮಯವಾದ ಇರುವಿಗೆ ತಾನು ಅಂತ ಅನ್ಕೊಂಡದ್ದು. ನಿರ್ಮಾಣ ಮಾಡಲ್ಪಟ್ಟದ್ದು ಏನದ ನೋಡ್ರಿ, ಅದೆಲ್ಲ ನಾಶ ಆಗುವುದನ್ನದು. ಅಂದಿಂದ ಅದನ್ನು ಮಾಡೋ ಕೆಲಸ ಏನೈತಿ? ನೀ ಮಾಡಿದ್ದು ಯಾವ್ದು ಉಳ್ದೈತಿ? ಯಾವ ಜನ್ಮದ ಗಂಟುಗೋದರಿ ಉಳ್ದಾವ? ಯಾವ ಜನ್ಮದ ಶರೀರ ಉಳ್ದಾವ? ಇವೆಲ್ಲ ಕರ್ಮದಿಂದ ಆದದ್ದು ಹೋದಿಲ್ಲ. ಕರ್ಮದಿಂದ ಆದದ್ದು ಲೋಕಾನನ ಉಳಿದಿಲ್ಲ. ಕರ್ಮಚಿತಾನಿ ಲೋಕಾನಿ ಕ್ಷೀಯಂತೆ. ಎಲ್ಲ ಕರ್ಮದಿಂದ ಆದ ಲೋಕನ ನಾಶ ಆಗುತ್ತೆ. ಎಲ್ಲಿಗೆ ಬಂತು ಸಂಗಯ್ಯ ಅಂದ್ರೆ ಮತ್ತು ಮೊದಲಿನ ಸ್ಥಿತಿಗೆ ನಾ ಬರ್ಬೇಕು. ಯಾವ ಬೀಗರು ಬಿದ್ರು ನಿಮ್ಮ ಇರುವನ್ನ ನೆನಪಿಗೆ ತಂದು ಕೂಡ ಅವರಿಲ್ಲ. ಚೂಡಾಲ ದೇವಿಗತೆ ಯಾವ ಹೆಂಡರು ನಿಮ್ಮ ಇರುವನ್ನ ನೆನಪಿಗೆ ತಂದು ಕೊಟ್ಟಾರ? ಯಾಜ್ಞವಲ್ಕ ಋಷಿಗಳ ಮತ್ತೆ ಋಷಿಗಳ ಗತೆ ಯಾವ ಗಂಡಂದಿರ ನಿಮ್ಮ ಇರುವನ್ನ ನೆನಪಿಗೆ ತಂದು ಕೊಟ್ಟಾರ ಹೇಳಿ? ತನ್ನ ನಿಜವಾದ ಇರುವೇನದ ಅದನ್ನು ನೆನಪಿಗೆ ತಂದ್ಕೋಬೇಕು. ಏನ ಇಲ್ಲದ ಕಲ್ಪಿಸ್ಕೊಂಡು ಸಮಾಧಾನ ಶಾಂತಿ ಕೆಡಿಸ್ಕೋಬೇಕು. ದಿನ ಪಕ್ಷ ವರ್ಷ ಯುಗಗಳನ್ನ ನಾವ ಕಲ್ಪಿಸ್ಕೊಂಡೇವಿಲ್ಲ. ಏನು ಅವ ಬಂದು ಹೇಳಿದ್ವೋ ನಾವು ಇಷ್ಟು ವರ್ಷಕ್ಕೆ ಒಂದು ಯುಗ ಹಾಕೇವಿ ಅಂತೇಳಿ. ಯುಗದ ಕಲ್ಪನೆಗಳನ್ನು ನೀನೇ ಮಾಡ್ಕೊಂಡಿ. ಕನಸಿನೊಳಗೆ ದೀರ್ಘ ರಸ್ವ ಇಷ್ಟ ಪರಕ. ಈ ಎಚ್ಚರಿಕೆ ದೀರ್ಘ ಕನಸಿದೆ, ದೊಡ್ಡ ಕನಸು ಅದು ಸಣ್ಣ ಕನಸು. ಏನಿದ್ದೇನೆ ಅನ್ನೋದನ್ನ ಯಥಾರ್ಥ ತಿಳುವಳಿಕೆ ಇಲ್ಲದಕ್ಕೆ ಏನ್ಕಿನಾರ ನಮ್ಮ ಮ್ಯಾಗ ಆರೋಪ ಮಾಡ್ಕೊಂಡು ಕೊಡುವುದು. ನೀ ಏನು ಆರೋಪ ಮಾಡ್ಕೊಂಡು ಕೂತ್ರು ಯಥಾರ್ಥ ತಿಳುವಳಿಕೆಗೆ ಯಾವ ಹಾನಿನೂ ಆಗಿಲ್ಲ, ಆಗುದೂ ಇಲ್ಲ. ಅರಿವು ಇರುವ ಆನಂದಕ್ಕೆ ಯಾವುದೇ ವಿಕಾರ ಹತ್ತಿಲ್ಲ. ಅದಕ್ಕೇನು ಮಲಮೂತ್ರದ ಹತ್ಯವನ ಅದಕ್ಕೆ? ಇದಕ್ಕೆ ಶರೀರಕ್ಕೆ ಚಾಟಿ, ಹೇಲು ಮುಕ್ಕಳಿಗೆ ಕಲಕ ನೀರಿಗೆ ಚಾಟಿ ಅಂತಾರಲ್ಲ, ತೋರ್ಕಿಗೆ ಚಾಟಿ. ಅದು ಇರುವಿಕೆಗೆ ಏನು ಹತ್ತಿಲ್ಲ. ನಿನ್ನ ಇರುವಿನ ಮೇಲೆ ಏನು ಆರೋಪ ಮಾಡಿಕೊಂಡರು ಅದು ಏನೂ ಆಗಿಲ್ಲ. ಏನು ವಿಶ್ವನ ಆರೋಪ ಮಾಡ್ಕೊಂಡು ಕೂತಿರಲ್ಲ ನಿಮ್ಮ ಇರುವಿನ ಆಧಾರದ ಮೇಲೆ? ಇರುವಿಕೆಗೆ ಏನಾರ ಆಗಿದೆ ಅನ್ನೋದು? ಜಗತ್ತಿನ ಯಾವ ವಿಕಾರನೂ ನಿನ್ನ ಇರುವಿಕೆಗೆ ಹತ್ತಿಲ್ಲ.
ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ಅದರ ಮ್ಯಾಗ ಏನಾರ ಆರೋಪ ಮಾಡ್ಕೊಂಡು ಕುಂಡ್ರುದನಪ್ಪ. ನಾನು ಯಾರು, ನಾ ಅಲ್ಲದ್ದು ಯಾವುದು ಅನ್ನೋದು ತಿಳ್ಕೊಂಡವ ತಾನು ಅಲ್ಲದನ್ನೆಲ್ಲ ಕೈ ಬಿಟ್ಟು ತಾನು ಯಾರಿದ್ದೇನೋ ತಿಳುವಳಿಕೆ ಒಳಗೆ ಉಳ್ಕೊಂಡ್ಬಿಡ್ತಾನ. ನಾನಾ ಆನಂದ ರೂಪ ಇದ್ದೇನೇನೋ ತಿಳುವಳಿಕೆ ಗಟ್ಟಿಯಾಗಿ ನಿಲ್ಲುವ ಮಠ ದುಃಖ ಹೋಗುವುದಿಲ್ಲ. ಆ ತಿಳುವಳಿಕೆ ಆತ ಅಂದ್ರೆ ನಿನಗೆ ಶೋಕ ಎಲ್ಲೈತಿ, ಮೋಹ ಎಲ್ಲೈತಿ ಅಂತ. ಎದರ ಬಗ್ಗೆ ನೀ ಶೋಕ ಮಾಡಬೇಕು, ಎದರ ಬಗ್ಗೆ ಮಾಡಬಾರ್ದು. ನೀನಲ್ಲದ್ರ ಬಗ್ಗೆ ನೀ ಮಾಡಾಕೋ, ಶೋಕ ಮೋಹಾದಿಗಳನ್ನ ಮಾಡಾಕ ಹೋಗ್ಬಾರ್ದು. ನೀ ಶೋಕ ಮಾಡೋ ಪ್ರಸಂಗನ ಬರುದಿಲ್ಲ. ಯಾಕೆ? ನಿನ್ನ ಇರುವಿಕೆಗೆ ಏನೂ ಆಗೇ ಇಲ್ಲ, ಆಗುವುದೂ ಇಲ್ಲ. ಅದನ್ನ ದುಃಖ ಪಡೋ ಪ್ರಸಂಗ ಅದಕ್ಕೆ ನೀನು ಯಾಕೆ ದುಃಖ ಪಡುತ್ತೆ? ಏನು ಕಳೆದು ಕತ್ತರಿಸ್ಕೊಂಡು ಬೀಳ್ತೈತೆ ಅಂತ ಹಿಂಗೆ ಯಾಕೆ ಮಗ ಗಂಟು ಹಾಕೊಂಡು ಕುಂತೀಯೋ ನೀನು? ನಿನ್ನ ಇರುವಿಕೆಗೆ ಏನೂ ಆಗೇ ಇಲ್ಲ, ಆಗುವುದೂ ಇಲ್ಲ. ಒಮ್ಮೆ ಖಾತ್ರಿ ಮಾಡ್ಕೋ ಅದನ್ನು. ನಿನ್ನ ಇರುವಿನಲ್ಲಿ ಏನಾರ ಆಗೈತೋ ಇಲ್ಲೋ ಅನ್ನೋದು ಒಮ್ಮೆ ನಿನಗೆ ಸ್ಪಷ್ಟವಾದ ಖಾತ್ರಿ ಆತಂದ್ರೆ, ಮಾಹಿತಿ ಆತಂದ್ರೆ, ಅದು ಅನುಭವಕ್ಕೆ ಬಂತಂದ್ರೆ ದುಃಖನ ಇಲ್ಲ ನಿನಗೆ. ಇಲ್ಲದನ್ನು ಕಲ್ಪಿಸ್ಕೊಂಡು ದುಃಖ ಪಡ್ಲಿಕ್ಕೆ ನನಗ ಆಗೈತೆ ಅಂತೇಳಿ. ಭೇದ ಭಾವ ಬಂದ ಕೂಡಲೇ ದುಃಖ ಅದನು. ಭೇದ ಭಾವ ಹೋತೆ ಅಂದ್ರೆ ದುಃಖ ಎಲ್ಲೈತಿ. ನಿದ್ರೆಯೊಳಗೆ ಯಾರ ಮೇಲೆ ಮೋಹ ದ್ವೇಷ ಮಾಡ್ತೇ ಇಲ್ಲಿ? ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿರ್ತಿ. ನಿದ್ದೆ ಹೆಚ್ಚಿದಾಗ ಎಲ್ಲ ಕೈ ಬಿಟ್ಟ ಆರಾಮಿನ ಭಾವದಾಗ ಯಾಕೆ ಉಳ್ಕೋತೀನಿ? ನಿದ್ದೆ ಬಂದಾಗ ಯಾರನ್ನಾರ ನೆನಪು ಮಾಡ್ತೀನ? ಹೆಂಡತಿ ನೆನಪು, ಗಂಡನ ನೆನಪು ಮಾಡುವುದಿಲ್ಲ. ಯಾಕೆ ನೆನಪು ಮಾಡೋದಿಲ್ಲ? ಅವು ಇಲ್ಲ ಅವು ಬೇಕಾಗಿಲ್ಲ. ಹೆಂಡತಿ ನೆನಪು ಮಾಡಿದ್ರೆ ಹೆಂಡತಿ ಇರ್ತೈತಿ, ಗಂಡನ ನೆನಪು ಮಾಡಿದ್ರೆ ಗಂಡ ಇರ್ತೈತಿ, ಆರಾಮ್ ಇರೋದಿಲ್ಲ. ಆರಾಮ್ ಬೇಕಾಗಿತ್ತಂದ್ರೆ ಹೆಂಡತಿ ಗಂಡನ ನೆನಪು ಕೈ ಬಿಡಬೇಕಾಗ್ತೈತಿ. ನಿನಗೆ ಭ್ರಮ ಆಗೈತಿ, ಹೆಂಡತಿ ಸುಖ ಕೊಡ್ತಾಳು, ಗಂಡ ಸುಖ ಕೊಡ್ತಾನು, ಮಕ್ಕಳು ಮರಿ ಸುಖ ಕೊಡ್ತಾವು, ಈ ತೋರಿಕೆ ವಸ್ತುಗಳು ಸುಖ ಕೊಡ್ತಾವು. ತೋರಿ ಅಡುಗು ಅವು ಎಂದೂ ನಿನಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ. ನೀನ ಅವುಗಳಲ್ಲಿ ಕಲ್ಪಿಸ್ಕೊಂಡು ಕೂತಿ. ವಸ್ತುತಃ ಅವು ಸುಖರೂಪ ಅಲ್ಲ. ಇದ್ದ ಹೆಚ್ಚಾಗ ಯಾವರ ಜಗತ್ತಿನ ವಸ್ತುಗಳು ಕಂಡಿ ಏನಲ್ಲಿ? ಇನ್ನೊಂದು ಐತೆನ್ನೋ ಭಾವ ಬಂದ್ರೆ ದುಃಖ ಶುರುವಾಗ್ತದೆ. ನಿನಗೆ ಅನ್ಯವಾಗಿ ಮತ್ತೊಂದು ಯಾವುದೂ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ ಅಂತ. ಇಹ ನಾನಾ ಏವ ಪಶ್ಯತಿ ಮೃತ್ಯುಶೋ ಮೃತ್ಯುಂ ಗಚ್ಚತಿ ಅಂತ. ಯಾವ ಈ ಇಹದಲ್ಲಿ ಭೇದವನ್ನು ಕಾಣ್ತಾನ, ಇನ್ನೊಂದನ್ನು ನೋಡ್ಬೇಕಂತಾನ, ನೋಡ್ತಾನ, ದುಃಖವನ್ನು ಹೊಂತಾನ. ಇನ್ನೊಂದು ಇಲ್ಲ, ಇನ್ನೊಂದಕ್ಕೆ ಅಸ್ತಿತ್ವ ಇಲ್ಲ. ನಿನ್ನ ಹೊರತು ಇನ್ನೊಂದಕ್ಕೆ ಅಸ್ತಿತ್ವ ಇಲ್ಲ. ಇದನ್ನು ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋ ಅಂದ್ರೆ ಚಿಂತೆ ಕಡಿತೈತೆ. ಈ ಜಾಗೃತ ವ್ಯವಹಾರ ಸುಖಕರ ಆಗಿಬಿಟ್ಟಿದ್ರೆ ಇದನ್ನು ಅವಲಂಬಿಸಿಕೊಂಡವ್ರು ಎಲ್ಲರೂ ಸುಖದಿಂದ ಇರ್ತಿದ್ರಲ್ಲ. ಯಾರು ಆರಾಮದಾರ ಹೇಳ್ರಿ? ಇದನ್ನು ಅವಲಂಬಿಸ್ಕೊಂಡು ಜಗತ್ತಿನಿಂದ ಏನು ಅವಲಂಬಿಸ್ಕೊಂಡು ನೀವು ಆರಾಮ ಇರ್ತೀರಿ ಹೇಳಿ? ಆರಾಮು ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ, ಸ್ವತಂತ್ರವಾಗಿ ಐತೆ. ಇವೆಲ್ಲ ಅಡಗಿದಾಗ ನಮಗೆ ಆನಂದದ ಅನುಭವ ಆಗ್ತದೆ. ಜಗತ್ತಿನ ಭಾವ ಎಲ್ಲ ಅಡಗಿದಾಗ, ಜಗತ್ತಿನ ಭಾವ ಬಂದ್ರೆ ಆರಾಮ ಕಳ್ಕೋತೀನಿ. ಆರಾಮ್ ಬೇಕಾತಂದ್ರೆ ಜಗತ್ತಿನ ಕಳ್ಕೋ, ಜಗತ್ತು ಬೇಕಂದ್ರೆ ಆರಾಮ್ ಕಳ್ಕೋಬೇಕಾಗೈತೆ. ನನಗೆ ಜಗತ್ತನೂ ಬೇಕು, ಆರಾಮನೂ ಬೇಕಂದ್ರೆ ಸಾಧ್ಯನೇ ಇಲ್ಲ. ಎರಡರಾಗ ಒಂದು ಕಳ್ಕೊಂಡಾಗ ಒಂದು ಇರ್ತೈತೆ ನಮ್ಗೆ. ನನಗೆ ಬಾಳೆನೂ ಬೇಕು, ಆರಾಮನೂ ಬೇಕಂದ್ರೆ ಸಾಧ್ಯ ಇಲ್ಲ. ನಿನ್ನ ಬಾಳೆ ಎಲ್ಲ ಹಾಸಿಗೆಡದವಾದಾಗ ನಿನಗೆ ಆನಂದದ ಅನುಭವ ಆಕೈತಿ. ಉತ್ಕಟ ಇಚ್ಛಾ ಇತ್ತಂದ್ರೆ ಆರಾಮದ ಇಚ್ಛಾ, ಉತ್ಕಟ ಇಚ್ಛಾ ಆತಂದ್ರೆ ಬಾಳೆದ ನೆನಪು ಮಾಡೋದಿಲ್ಲ ನಾವು. ಏನು ಮಾಡಾಕ ಹೋಗುದು ನಾವು. ಅದ್ರ ಮೇಲೆ ಏನೂ ಲಾಭ ಇಲ್ಲ ಅನ್ನೋದು ಹೊಳೆದಾವ, ಅದರ ಮರ್ಮವನ್ನ ತಿಳಿದಾವ, ಅದರ ನೆನಪಿನ ಕಾಲ ಕಳೆದಿಲ್ಲ ನಾವು. ಗೊತ್ತಿಲ್ಲದಕ್ಕೆ ಅನೇಕ ಜನ್ಮಗಳು ಅದರಾಗ ಕಾಲ ಕಳಿಸತ್ವ ಕೆಲಸ ಇಲ್ಲ. ಇನ್ನು ಮ್ಯಾಗರ ಎಚ್ಚರಾಗ ನಿನ್ನ ನಿಜದ ನೆನಪಿನ್ಯಾಗ ನೆನಪು ಮಾಡ್ಕೊಂಡು ಅದೇ ನೆನಪಿನ್ಯಾಗ ಉಳ್ಕೊ. ಖಾತ್ರಿ ಮಾಡ್ಕೊಂಡೆ ಅಂದ್ರೆ ನಿನಗೆ ಚಿಂತೆ ಕಡಿತೈತಿ ನೋಡ್ರಿ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು.
ಅಂದಾಗ ಅನ್ಯದ್ರಾಗ ಹುಡುಕೋದೆಲ್ಲ ತಪ್ಪಿ ಬಿಡ್ತೈತಿ. ನಾನಾ ಅದೇನೆ ಆನಂದ ಸ್ವರೂಪನ ಅದೇನು ಅನ್ನೋದು ನಿನಗೆ ಅನುಭವ ಬರಾಕೈತಿ ಅಂದ್ರೆ ಅಲ್ಲೇ ಇಲ್ಲೇ ಹುಡುಕೋದೆಲ್ಲ ತಪ್ಪಿ ಬಿಡ್ತೈತಿ. ಧನುವ ಆಗೋದಿಲ್ಲ ನಿನಗೆ. ನಾವು ವಿಷಯ ವಸ್ತುಗಳಲ್ಲಿ ಅದನ್ನು ಹುಡುಕಾಕತ್ತೀವಿ, ಸಿಗಬಹುದನು? ಎಷ್ಟು ಜನ್ಮ ಹುಡುಕಿರಿ ಸಿಗ್ತೈತಿ ಹೇಳಿ. ಕಾಮನಿಗೆ ಸೀಮಾ ಐತೇನ್ರಿ? ವ್ಯಾವಹಾರಿಕವಾಗಿಯೇ ಕಾಮನಿಗೆ ಸೀಮಾ ಇಲ್ಲ, ರಾಮನಿಗೂ ಸೀಮಾ ಇಲ್ಲ. ಅನುಭವಕ್ಕೆ ಯಾವ ಶಾಸ್ತ್ರೀಯ ಪ್ರಕ್ರಿಯೆ ಅವಶ್ಯಕತೆನೇ ಇಲ್ಲ. ಶಾಸ್ತ್ರೀಯ ಪ್ರಕ್ರಿಯೆ ಬಡಬಡಿಸ್ಕೊತ ಕೂತ್ರೆ ನೀನು ಮುಕ್ತಿ ಎಂದೂ ಆಗುದಿಲ್ಲ. ನೇರವಾಗಿ ನಮ್ಮ ರೂಢಿ ಮಾತಿನೊಳಗೆ ತಿಳ್ಕೊಂಡು ಉಳ್ಕೊಳ್ಳಿಕ್ಕೆ ಬರ್ತದ. ಶಾಸ್ತ್ರ ಕಲಿಯೋದು ಬೇಕಾಗಿಲ್ಲ, ಶಾಸ್ತ್ರೀಯ ಶಬ್ದಗಳನ್ನು ಮಾತಾಡೋದು ಅವಶ್ಯಕತೆ ಇಲ್ಲ. ಆರಾಮ್ ಇರ್ಬೇಕನ್ನೋ ಭಾವ ಬಂದ ಕೂಡಲೇ ಆರಾಮ್ ಇರಕ್ಕೆ ಬರ್ತೈತಿ ನಮಗೆ. ಬಹಳಷ್ಟು ಶಬ್ದಗಳನ್ನು ಜೋಡಿಸಿ ಮಾತಾಡೋದು, ಪ್ರಾಸಬದ್ಧವಾಗಿ ಮಾತಾಡೋದು, ಇವೆಲ್ಲ ಪಾಂಡಿತ್ಯ ಪ್ರದರ್ಶನ ಮಾಡೋದು ಅವಶ್ಯಕತೆ ಇಲ್ಲ. ಸರಳ ನಮ್ಮ ರೂಢಿ ಮಾತಿನೊಳಗೆ ತಿಳ್ಕೊಂಡೇ ಇರ್ಲಿಕ್ಕೆ ಬರ್ತೈತಿ. ಬೇಕಾಗಿಲ್ಲ ಪಾಂಡಿತ್ಯ ಶಬ್ದಗಳನ್ನು ಪ್ರಯೋಗ ಮಾಡೋದು ಬೇಕಾಗಿಲ್ಲ. ವಿದ್ವತ್ ಶಬ್ದ ಪಾಂಡಿತ್ಯ ಅವಶ್ಯಕತೆ ಇಲ್ಲ. ನಮ್ಮ ರೂಢಿ ಮಾತಿನೊಳಗೆ ತಿಳ್ಕೊಂಡು ಉಳ್ಕೊಳ್ಳಿಕ್ಕೆ ಬರ್ತದೆ. ಆರಾಮಿರ್ಬೇಕನ್ನೋ ಭಾವ ಬಂದು ಕೂಡಲೇ ಆರಾಮಿರಕ್ಕೆ ಬರ್ತದೆ ನಮ್ಗೆ. ಆರಾಮದಿಂದ ಇರಕ್ಕೆ ಯಾವ ಶಬ್ದ ಪ್ರಯೋಗನೇ ಇಲ್ಲ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಸುಮ್ಮನೆ ಇರಕ್ಕೆ ಯಾವ ಶಬ್ದ ಬೇಕಾಗುತ್ತೆ, ಯಾವ ಪಾಂಡಿತ್ಯನೂ ಬೇಕಾಗಿಲ್ಲ. ಪಾಂಡಿತ್ಯದಿಂದ ನಿನ್ನ ಅಹಂಕಾರ ಬಂದ್ಬಿಡ್ತದೆ. ನಿನಗೆ ಅನ್ಯವಾಗಿ ಏನೈತಿ ಅಲ್ಲೆಲ್ಲ ಬುದ್ಧಿ ಕೆಡಿಸೋದನ್ನ. ಅಚ್ಚವಾಗಿದ್ದದ್ದು ಯಾವುದು ಅಂದ್ರೆ ತಾನ. ಅಚ್ಚಂದ್ರೆ ಒಳ್ಳೆಯದು, ಹಿತವಾದದ್ದು ಯಾವುದು ಅಂದ್ರೆ ತನ್ನ ಸ್ವರೂಪ. ಮನಸ್ಸು, ಬುದ್ಧಿ ಇವೆಲ್ಲ ನಿನ್ನನ್ನು ಆಶ್ರಯಿಸಿಕೊಂಡು ವ್ಯವಹಾರ ಮಾಡ್ತವೆ. ಅರಿವಿನ ವಿಡಾಯಂ ಪಡೆದು ಪರಗೊಳ್ಳ ರೂಪವನ್ನು ಅರಿಯುತ್ತಿರ್ಬೋದು. ನಿನ್ನನ್ನು ಆಶ್ರಯಿಸಿಕೊಂಡು ಅವೆಲ್ಲ ನಾಮಕರೆ ಅನ್ನೋರಂಗೆ ವ್ಯವಹಾರ ಮಾಡ್ತವೆ. ಅರಿವಿಸಿಕೊಳ್ಳುವಂಥದ್ದೆಲ್ಲ ಜಡ ಅದ ಮತ್ತು ಅನಿತ್ಯದ ಮತ್ತು ದುಃಖವನ್ನು ಕೊಡ್ತದೆ. ಅರುವಲ್ಲದನ್ನು ಜಡ ಅಂತ ತಿಳಿದು ಯಾವ ಕೈ ಬಿಡ್ತಾನ ಅವ ಶಾನ್ಯ ಅಂತ. ಅರುವಲ್ಲದನು ಜಡವೆಂದು ಬಿಡುವವನೇ ಜಾಣರ ದೇವ. ಬ್ರಹ್ಮಜ್ಞಾನ ಆದ ಕೂಡಲೇ ನಮಗೆ ಪ್ರಿಯವಾದದ್ದ ನಾವ ಅನ್ನೋದು ಅನುಭವ ಬರ್ತದೆ ನಮಗೆ. ಜಗತ್ತಿನ ವಸ್ತುಗಳು ಯಾವ ಪ್ರಿಯ ಅಲ್ಲ ನಮಗೆ. ಯಾವ ನಿಮಗೆ ಪ್ರಿಯ ಅಂತ ನೀವು ತಿಳ್ಕೊಂಡು ನಾಳೆ ನಮಗೆ ಅವ ಅಪ್ರಿಯ ಕೊಂಡ್ಕೊಂಡು. ಈ ಶರೀರ ಪ್ರಿಯ ಐತೆ ಅಂತ ನೀವು ತಿಳ್ಕೊಂಡು ಅಲ್ಲ, ಈ ಶರೀರ ಇದ್ರ ರೂಪ ಇವು ರೋಗಾದಿಗಳು ಗಂಟು ಬಿದ್ದು ಅಂದರೆ ನಾಳೆ ನಿನಗೆ ಅಪ್ರಿಯ ಕೊಂಡ್ಕೊಂಡು. ಯಾವಾಗ ಇದನ್ನು ಬಿಟ್ಟೇನೋ ಅಂತೀವಿ. ಇದು ಶಾಶ್ವತವಾದದ್ದಲ್ಲ, ಇದು ತೋರಿ ಅಡಗುದದು. ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿ ಇಟ್ಟುಕೊಂಡ್ರು ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗಿ ವಿಕಾರ ಆಗಿ ನಾಶ ಆಗೋದನ್ನು ಈ ದೇಹ. ಅದಕ್ಕೆ ಇದನ್ನು ನಂಬಕ್ಕೆ ಹೋಗಬೇಡ. ನಂಬರಿಗೆಗೆ ಯೋಗ್ಯ ಅಲ್ಲಿದು. ನಂಬದಿರು ನೆಚ್ಚದಿರು ಸ್ಥಿರವಲ್ಲೋ ಈ ಕಾಯ. ಸುಖವನ್ನು ಕೊಡುವಂಥ ಪ್ರಿಯ ವಸ್ತುಗಳು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ತನಗಿಂತ ಪ್ರಿಯವಾದಂಥ ವಸ್ತು ಜಗತ್ತಿನೊಳಗೆ ಇಲ್ಲ. ನಾವು ತಿಳ್ಕೊಂಡೇವಿ ವಿಷಯ ವಸ್ತುಗಳು ನಮಗೆ ಸುಖ ಕೊಡ್ತಾವೆ, ಅದ್ರ ಮ್ಯಾಗ ಪ್ರೀತಿ ತಿಳ್ಕೊಂಡು. ಹೆಂಡತಿ ಸುಖ ಕೊಡ್ತಾವನು, ಗಂಡು ಸುಖ ಕೊಡ್ತಾವನು, ಮಕ್ಕಳು ಸುಖ ಕೊಡ್ತಾವನು, ಭೂಮಿ ಸೀಮೆ ಸುಖ ಕೊಡ್ತಾವನು. ನಾಳೆ ಅವ ನಿನಗೆ ಗಂಟ್ಲು ಕಾಣ. ಹೆಂಡತಿ ತನ್ನ ಕಾಮಕ್ಕೋಸ್ಕರ ಆಗಿ ಬಂದಿರ್ತಾಳೆ. ನೀ ಸುಖ ಹೊಂದಬೇಕಂತ ನೀ ಹೆಂಡತಿ ಮಾಡ್ಕೊಂಡಿರ್ತಿ. ದುಡ್ಡಿನ ದಶೆಯಿಂದ ಬೇಕಾಗಿಲ್ಲ, ತನ್ನ ಕಾಮಕ್ಕೋಸ್ಕರ ಅದು ಬೇಕಾಗಿಲ್ಲ. ಮಕ್ಕಳಿಗೆ ಸುಖ ಕೊಡ್ಬೇಕಂತ ಮಕ್ಕಳನ್ನ ಹಡ್ದಿಲ್ಲ. ನೀ ಸುಖ ಹೊಂದಬೇಕಂತ ಮಕ್ಕಳನ್ನ.
ಶರೀರ ಇದು ಬ್ಯಾನಿ ತೋಟದ ಬೆನ್ನು ಹತ್ತಿ ಅಂತ ಸುಖ ಉಂಡ ಬಹು ದುಃಖ ಸಾಗರ, ರುಜಗಳ ಆಗರ ಬಹು ದುಃಖ ಸಾಗರ ಅಂತ. ಆನಂದಕ್ಕೂ ಹೊರಕಡೆಗತ್ತನ ಶರೀರ ಕತ್ತೈತಿ, ಆನಂದಕ್ಕೆ ಹೊರಕಡೆ ಕತ್ತೈತಿ ಅಂತ ಔಷಧ ತಗೊಳಕ್ಕೆ ದವಾಖಾನೆಗೆ ಹೋಗ್ತಿರೋ, ಏನು ಶರೀರ ಕತ್ತೈತಿ ಅಂತ ಔಷಧ ತಗೊಳಕ್ಕೆ ದವಾಖಾನೆಗೆ ಹೋಗ್ತಿರೋ? ಅವರು ಇರುವ ಆನಂದ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸಿವು ತಿಂತೈತಿ, ಶರೀರ ತಿಂತೈತಿ. ಆನಂದಕ್ಕೆ ಕ್ಷಯ ಕ್ಯಾನ್ಸರ್ ಹೋಗ್ತದ, ಎಲ್ಲ ಏನಾಗೋದಿಲ್ಲ, ಶರೀರಕ್ಕೇನ ಆಗೋದಿಲ್ಲ. ಗಾಣದ ಎತ್ತ ತಿರುಗಿದಂಗೆ ತಿರುಗಲಿಕ್ಕೆ ಹತ್ತಿ ಎಷ್ಟು ಜನ್ಮಗಳಾದವು ನೆನಪೈತನ? ಖಬರ್ ಸುಧಾ ಇಲ್ಲ. ಯಾಕೆ ತನಿತಿ ಸುಳ ಇಲ್ಲದಲ್ಲಿ ಹುಡುಗಿ ದನಿವಾಗೋದು ಬುದ್ಧಿನ, ಆರಾಮ ಹೊಂದೋದು ಬುದ್ಧಿನ. ಇಲ್ಲದಲ್ಲಿ ಹುಡುಗಿ ದನಿತೈತಿ, ಹುಡುಕೋದು ಕೈ ಬಿಟ್ಟು ಸುಮ್ಮನೆ ಇದ್ದು ತನ್ನಲ್ಲಿ ವಿಶ್ರಾಂತಿ ಮಾಡ್ತೀವಿ. ದಿನನಿತ್ಯ ನಾವು ಎಲ್ಲಿ ವಿಶ್ರಾಂತಿ ಹೊಂತೇವೆ ಅಂದರೆ ನಮ್ಮೊಳಗೆ ನಾವು ಹೊಂತೇವೆ. ಅದ್ರ ಬಗ್ಗೆ ಎಚ್ಚರಿಲ್ಲ ನಮಗೆ. ಮತ್ತು ಅನ್ಯ ವಿಷಯ ವಸ್ತುಗಳ ಬೆನ್ನು ಹತ್ತಿ ಸುಖ ಹೊಂದಬೇಕಂತ ದನಿತೀವಿ. ದಿನನಿತ್ಯದ ವ್ಯವಹಾರ ಹಿಂಗೆ ನಡೆದು ಎಂದಪ್ಪ ನೀನು ಇದರಿಂದ ಎಚ್ಚರಾಗೋದು? ಈ ಜಗತ್ತಿನ ಯಾವ ವಸ್ತುಗಳು ನಮಗೆ ಹಿತ ಕೊಡೋದಿಲ್ಲ. ಅವ್ರು ಬೆನ್ನು ಹತ್ತಿದವ್ರು ಯಾರೂ ಸುಖ ಹೊಂದಲಿಕ್ಕೆ ಆಗೋದನ್ನ ಇಲ್ಲ. ವಿಷಯಾದಿಗಳನ್ನು ಗಳಿಸಿ ವಿಷಯ ಭೋಗ ಮಾಡಿ ಸುಖ ಹೊಂದಿದವ್ರು ಜಗತ್ತಿನ ಇತಿಹಾಸದೊಳಗೆ ನಾವು ಕಂಡಿಲ್ಲ. ಏನು ಶರೀರ ಭಾವ ಬಂದ ಕೂಡಲೇ ದುಃಖದ, ಶರೀರ ಸಂಬಂಧ ತಪ್ಪಿದಾಗ ನಾವು ಆರಾಮಿರ್ತೀವಿ. ಅದಕ್ಕೆ ಶರೀರ ಜೀವಂತಿದ್ದಾಗ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗಿರೋದು ಅಭ್ಯಾಸ ನಾವು ಮಾಡಬೇಕು. ತೋರಿಕೆ ಕಡೆ ಲಕ್ಷ ಕೊಡೋದು ಕೈ ಬಿಡಬೇಕು, ಇರುವಿಕೆ ಕಡೆ ಲಕ್ಷ ಕೊಡಬೇಕು. ಇರುವಿಕೆ ನೀನು ಇನ್ನು ತೋರಿಕೆ ನೀನು ಅಂತ. ಇಂದ್ರಿಯಗಳಿಗೆ ಕಾಣಿಸೋದೆಲ್ಲ ಇದು ತೋರಿಕೆ. ತೋರಿಕೆಲ್ಲ ಅಡಗಿದಾಗ ನಿನ್ನ ಇರುವಿಕೆ. ಯಾವ್ದು ಬೇಕಾದ್ದು ಮಾಡ್ತಾರೆ, ನಿಮ್ಮ ಕೈ ಒಳಗೆ ಐತೆ ನೋಡಿ. ಬಿಡಲಿಕ್ಕೆ ಯೋಗ್ಯವಾದದ್ದು ಯಾವುದು, ಹಿಡಿಲಿಕ್ಕೆ ಯೋಗ್ಯವಾದದ್ದು ಯಾವುದು? ಜಗತ್ತು ತ್ಯಾಜ್ಯದ, ಬ್ರಹ್ಮ ಸ್ವರೂಪ ಗ್ರಾಹ್ಯದ. ಆತ್ಮಾಭಿಮುಖಿ ಆಗೋದು ಬಿಟ್ಟು ವಿಷಯಾಭಿಮುಖಿ ಹಾಕೊಂಡು ಬಂದದ್ದು. ಅಂದಿಂದ ಎಂದಿಗೆ ಆನಂದ ಸಿಗಬೇಕು ನಿಮಗೆ? ಕೆಟ್ಟು ಹೋಗುವಂಥ ವಸ್ತುಗಳ ಕಡೆ ಎಲ್ಲ ಕೊಟ್ಟರೆ ಸಮಾಧಾನ ಶಾಂತಿ ಎಂದು ಸಿಗಬೇಕು ಹೇಳಿ? ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹವನ್ನು ಮಾನಿ ಮನುಜ ಅಂತ. ಬುದ್ಧಿಗೆ ಶಾಂತಿ ಸಮಾಧಾನ ಕೊಡುವಂಥದ್ದು ಪ್ರಿಯ, ಬುದ್ಧಿಗೆ ಅಶಾಂತಿ ಮತ್ತು ದುಃಖವನ್ನು ಕೊಡುವಂಥದ್ದು ಅಪ್ರಿಯ. ಮುಂಜಾನಿಂದ ಸಂಜೆ ತನಕ ಎಲ್ಲರದು ಉಗ್ರ ಚಳವಳಿ ನಡೆದಿದೆ, ಹೌದಿಲ್ಲ? ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಜಾತ್ರೆ ಮಾಡೋದು, ಇವೆಲ್ಲ ಆರಾಮಿರ್ಬೇಕಂತ ಪ್ರಯತ್ನ. ಆರಾಮದಿದೆ ಅಂದರೆ ಇಷ್ಟೆಲ್ಲ ಮಾಡಿ ಅಂದರೆ ವಿಷಯಾದಿಗಳಲ್ಲಿ ಬುದ್ಧಿ ಒತ್ತಿ ಇಟ್ಕೊಂಡು ಕುಂತ್ರೆ ಏನು ತಿಳಿಬೇಕು? ಅವ ಸುಖರೂಪ, ಅವ ಖರೆ ಅಂತ ತಿಳ್ಕೊಂಡು ಮನಸ್ಸು ಚೆನ್ನಾಗಿ ಅದಕ್ಕೆ ಅಲ್ಲೇ ಉಳಿದ್ಬಿಟ್ಟದ್ದು. ಮನಸ್ಸು ಗಟ್ಟಿ ಹಿಡ್ಕೊಂಡು ಕುಂತಿದೆ, ಅವಾಗ ಎಂದೂ ವಿರಕ್ತಿ ಹುಟ್ಟೋದಿಲ್ಲ. ವಿಷಯದಿಂದ ವಿಮುಖ ಆಗಕ್ಕೆ ತಯಾರಿಲ್ಲ, ಹೆಂಗೆ ಬಿಡಲಿ ಅಂತ. ಅದಕ್ಕೆ ಅದನ್ನು ಬಿಡುವಂತ ಮಹಾತ್ಮ ಹೇಳ್ತಾರೆ. ಬಿಡದ ಹೊತ್ತು ನಿನಗೆ ಅನುಭವ ಬರೋದು. ವಿಷಯಾದಿಗಳ ವಿಷ ಅಂತ ತಿಳಿದು ಕೈ ಬಿಡುವಂತ. ಬಿಟ್ಟಾಗ ನಿನಗೆ ಆರಾಮ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಬೇಕಾದ್ರೆ ಎಲ್ಲ ಕೈ ಬಿಡ್ತೀವಿ. ಇನ್ನು ಕಾಯಂ ಇರ್ಬೇಕಂದ್ರೆ ಇವನು ಹಿಡ್ಕೊಂಡು ಕುಂತ್ರೆ ಹೆಂಗ್ರಿ? ಎಚ್ಚರಿಕೆ ಸಂಬಂಧ ಇಟ್ಕೊಂಡು ಆರಾಮಿರ್ತಿರೋ, ಇನ್ನು ಎಚ್ಚರಿಕೆ ಸಂಬಂಧ ತಪ್ಪಿದಾಗ ನೀವು ಆರಾಮಿರ್ತಿರೋ ನೋಡ್ಬೋದು. ಇಷ್ಟು ಎಚ್ಚರಿಕೆಗಳ ಆಗಿ ಹೋಗ್ಯಾವಲ್ಲ, ಎಚ್ಚರಿಕೆ ನಿಮಗೆ ಹಿತ ಕೊಡುತ್ತೆ? ತೂರು ಎಡಗುವಂಥ ಅವಸ್ಥೆಗಳೇನದಾವಲ್ಲ, ಯಾವುವು ನಿಮಗೆ ಸುಖ ಕೊಡೋದು. ಶಾಶ್ವತ ಸುಖ ಶಾಂತಿ ಬೇಕಾಗಿತ್ತಂದ್ರೆ ನಿನ್ನ ಇರುವಿಕೆ ಕಡೆ ಲಕ್ಕು. ಅದು ಒಂದೇ ನಿನಗೆ ಸುಖರೂಪವಾದಂತಹ ಸ್ಥಿತಿ. ಅದು ಇರುವಿಕೆ. ಇದು ತೋರಿಕೆ, ಇಂದ್ರಿಯಗಳಿಗೆ ಗೋಚರ ಆಗುವುದು ಯಾವುದೂ ನಿಮಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಮನಸ್ಸಿಗೆ ಮತ್ತು ಇಂದ್ರಿಯಗಳಿಗೆ ಗೋಚರ ಆಗುವಂಥ ಅವಸ್ಥೆಗಳು ಅವು ದುಃಖವನ್ನು ಕೊಡ್ತವೆ. ಬಹಳಷ್ಟು ಜನ್ಮಗಳ ಅಭ್ಯಾಸ ಮಾಡಿದಾಗಿದ್ದು ಬೆಳಿತೈತಿ. ಎಷ್ಟೋ ಜನ್ಮಗಳ ಕಳೆದು ಹೋಗ್ಯಾವ.
ಈ ಭ್ರಾಂತಿ ಕಳ್ಕೋಬೇಕಂತ ಪ್ರಯತ್ನ ನಡೆಸಿ ಇನ್ನೂ ಅದು ಹೋಗ್ಬೋದು. ನಮಗೆ ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗ್ಬೋದು. ಈ ವಿಷಯಗಳ ಭ್ರಾಂತಿ ಕಳ್ಕೋಬೇಕಾತಂದ್ರೆ ಅಭ್ಯಾಸ ಭಾಳ ಮಾಡಬೇಕು. ಎಡೆಬಿಡದೆ ಅಭ್ಯಾಸ ಮಾಡಿದವಾಗ ಇದು ಭ್ರಾಂತಿ ಹೋಗ್ತೈತಿ. ಪ್ರಯತ್ನದ ಅವಶ್ಯದ. ತನ್ನಿಂದ ತಾನ ಒಂದ್ಗಿಲೆ ಹೇಳಿದಾಕ್ಷಣ ಕೇಳಿದಾಕ್ಷಣ ಆಗೋ ಕೆಲಸ ಇದು. ಇದಕ್ಕೆ ಪಟ್ಟು ಹಿಡಿದ ಅಭ್ಯಾಸ ಎಡೆಬಿಡದೆ ಮಾಡಿದಾಗ ಇದು ಹತ್ತೈತಿ ಅಂತ ಹೋಗ್ಬೋದು. ಇಲ್ಲಾಂದ್ರೆ ಸಾಧ್ಯನೂ ಇಲ್ಲ. ಬಿಡು. ಸಕಲ ಸಾಧು ಸಂಸ್ಮರ